ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ನಾಗರಾಜ್ ಅರೇಹೊಳೆ. ಇವತ್ತು ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಮಾತಾಗಲಿಕ್ಕೆ ಇದ್ದಾರೆ. ಇತ್ತೀಚೆಗೆ ಭಾಳ ಸುದ್ದಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತೆ. ಕರ್ನಾಟಕದ ಇತಿಹಾಸದಲ್ಲೇ ಅಂಥ ದೊಡ್ಡ ಸುದ್ದಿಯನ್ನು ನಾವು ಕೇಳಿರಲಿಲ್ಲ. 16 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸುತ್ತೆ. 16 ಜನಕ್ಕೆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದು. ಇಡೀ ರಾಜ್ಯ ದೇಶ ಒಂದು ಸರಿ ತಿರುಗಿ ನೋಡುತ್ತೆ. ಈ ರೀತಿಯ ಶಿಕ್ಷೆಗೆ ಒಳಗಾಗಬಹುದು ಅನ್ನುವಂಥ ನಿಟ್ಟಲ್ಲಿ ದೊಡ್ಡ ಮಟ್ಟದ ಸದ್ದಾಗುತ್ತೆ. ಈ ವಿನಯ್ ಕುಲಕರ್ಣಿ ಎಂಬ ರಾಜಕಾರಣಿಯ ಜೀವಿತಾವಧಿಯ ಈ ದೊಡ್ಡ ಪ್ರಕರಣದಲ್ಲಿ ಒಂದು ದೊಡ್ಡ ಮಟ್ಟದ ಸದ್ದು ಮಾಡಿರುವಂಥದ್ದು 22ರಿಂದ 25ರವರೆಗೂ ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಕೆಲಸ ಮಾಡದ ಸದ್ದು ಮಾಡಿದಂತಹ ವಿಶೇಷ ಹಿರಿಯ ವಕೀಲರು ಮಿತ್ತಳಿಕೆ ಗಂಗಾಧರ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ವ್ಯಕ್ತಿತ್ವವೇ ಒಂಥರ ವಿಶೇಷ. ಎಲ್ಲೂ ಹೇಳ್ಡಾಗದಂಥ, ಯಾವುದೇ ಬೆದರಿಕೆಗಳಿಗೂ ಬೆಂಡಾಗದಂಥ ವ್ಯಕ್ತಿತ್ವ ನಮ್ಮ ಗಂಗಾಧರ್ ಶೆಟ್ಟರದ್ದು. ಸ್ವತಃ ಶೆಟ್ಟರನ್ನೇ ಬಿಟ್ಟಿಲ್ಲ ಅವರು ಒಂದು ಕೇಸಲ್ಲಿ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಮಗೆ ಭಾಳ ಸಂತೋಷ ಸರ್. ಮೊದಲಿಗೆ ನಿಮಗೆ ಆ ವಿಚಾರದಲ್ಲಿ ನಿಮಗೆ ಅಭಿನಂದನೆಗಳು ಮತ್ತು ವಿಶೇಷವಾದ ಸ್ವಾಗತವನ್ನು ಕೋರ್ತೀನಿ. ಯಾವ ಮಾಧ್ಯಮಕ್ಕೂ ಸಿಕ್ಕಿಲ್ಲ ನೀವು, ವಿಶೇಷವಾಗಿ ನಮಗೆ ಸಿಕ್ಕಿದ್ರಿ. ವಿನಯ್ ಕುಲಕರ್ಣಿ ಅಂತ ಬಂದರೆ, ವಿನಯ್ ಕುಲಕರ್ಣಿ ಅಂತ ಕೇಸುಗಳು ತುಂಬ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದಂಥ ಕೇಸು, ಪ್ರಭಾವ ಬೀರುವಂಥ ಕೇಸು. 22ರಿಂದ 25ರವರೆಗೂ ತಾವು ಸೆಂಟ್ರಲ್ ಗೌರ್ಮೆಂಟನ್ನು ನೋಟಿಫಿಕೇಷನ್ ಆಧಾರದಡಿಯಲ್ಲಿ ಬಂದು ವಿಶೇಷ ಅಭಿಯೋಜಕರಾಗ್ತೀರಿ. ಏನಿತ್ತು ಸರ್ ತಲೆಯಲ್ಲಿ ಇಂಥ ಪ್ರಕರಣದಲ್ಲಿ ತಾವು ವಿಶೇಷ ಅಭಿಯೋಜಕರಾಗಿ ಆಯ್ಕೆಯಾದಾಗ ಈ ಮೊದಲು ಬಂದಿದ್ದ ಆಲೋಚನೆ ಏನು ಸರ್? ನನ್ನ ಮೊದಲ ಆದ್ಯತೆಯೇ ಏನಿತ್ತು ಅಂತ ಹೇಳಿದರೆ, ನನ್ನನ್ನು CBI ಅವರು ನನ್ನನ್ನು ಯಾವ ಕಾರಣಕ್ಕೋಸ್ಕರ ನನ್ನನ್ನು ಅಲ್ಲಿ ಅಪಾಯಿಂಟ್ ಮಾಡಿದರು, ಯಾಕೆಂದರೆ ನಾನು ಪ್ರಾಮಾಣಿಕವಾಗಿ ಆ ಕೆಲಸವನ್ನು ನಿರ್ವಹಿಸ್ತೀನಿ ಅನ್ನುವಂಥ ಇದು ಅವ್ರ ಹತ್ರನೂ ಇತ್ತು. ಆ ಕಾರಣಕ್ಕೋಸ್ಕರ ಅವ್ರು ಮಾಡಿದರು. ನನಗೆ ಆ ಕೇಸನ್ನು ತಗೊಂಡಾಗ ಫೈಲ್ಗಳೂ ಬಂದಿರಲಿಲ್ಲ. ಅಪಾಯಿಂಟ್ ಆದಾಗಲೂ ಕೂಡ ಫೈಲ್ಗಳೂ ಇರಲಿಲ್ಲ. ಬಂದ ನಂತರ ಆ ಫೈಲ್ಗಳನ್ನು ನೋಡಿದಂಥ ಟೈಮಲ್ಲಿ ಇದು ನನ್ನ ಜೀವಮಾನದಲ್ಲಿ, ಅಂದರೆ ನನ್ನ ಜೀವಮಾನ ಅಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ಪ್ರಕರಣ ಅಂತ ಹೇಳಿದರೆ ಅದು ಬಹಳ ಮಹತ್ವದ ಒಂದು ಕೇಸು. ಯಾಕೆ ಮಹತ್ವದ ಕೇಸು ಅಂತ ಹೇಳ್ತೀನಿ ಅಂದರೆ, ರಾಜ್ಯ ಸರ್ಕಾರದ ವತಿಯಿಂದ ಚಾರ್ಜ್ ಶೀಟ್ ಆಗುತ್ತೆ. ಧಾರವಾಡ ಪೊಲೀಸ್ ಅವರು ಚಾರ್ಜ್ ಶೀಟ್ ಹಾಕ್ತಾರೆ. 1ರಿಂದ 6 ಆರೋಪಿಗಳು ಇರ್ತಾರೆ. ಆ ಕೇಸಿನ ಸಾಕ್ಷಿಯ ಅಂತ ಎಲ್ಲ ಮುಗಿದು 313 ಸ್ಟೇಟ್ಮೆಂಟ್ ಆರೋಪಿಗಳ ಹೇಳಿಕೆಗಳು ದಾಖಲಿಸ್ಕೊಂಡ ನಂತರ ಮುಖ್ಯವಾದ ಅಂದರೆ ಫೈನಲ್ ಆರ್ಗ್ಯುಮೆಂಟ್ಗೆ ಹೋದಂತಹ ಟೈಮಲ್ಲಿ CBIಗೆ ರೆಫರ್ ಆಗುತ್ತೆ. CBIಗೆ ರೆಫರ್ ಆದ ನಂತರ 3 ಸಪ್ಲಿಮೆಂಟರಿ ಚಾರ್ಜ್ ಶೀಟ್ಗಳನ್ನು CBI ಅವರು ಹಾಕ್ತಾರೆ. ಮೊದಲ ಚಾರ್ಜ್ ಶೀಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಧಾರವಾಡದಲ್ಲಿ ಯಾರು 6 ಜನ ಆರೋಪಿಗಳು ಯಾರು ಇರ್ತಾರ ಅವರ ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಜನ ಇನ್ಕ್ಲೂಡ್ ಆಗ್ತಾರೆ. A7ಇಂದ ಆರೋಪಿ ನಂಬರ್ 7ರಿಂದ ಆರೋಪಿ ನಂಬರ್ 14ರ ತನಕ ಆರೋಪಿಗಳನ್ನಾಗಿ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಹಾಕ್ತಾರೆ. ಯಾರು ಇವರು 7ರಿಂದ 14 ಆರೋಪಿಗಳು? ಧಾರವಾಡದ ಕೇಸಿನ ಪ್ರಕಾರ 1ರಿಂದ 6 ಆರೋಪಿಗಳು ಮಾತ್ರ ಆ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ. ಮಿಕ್ಕವರು ಇಲ್ಲ. ನಮ್ಮ ತನಿಖೆಯಲ್ಲಿ CBI ತನಿಖೆಯನ್ನು ಪಡ್ಕೊಂಡಂತಹ ಟೈಮಲ್ಲಿ ಪ್ರಥಮ ಬಾರಿಗೆ ಗಮನಕ್ಕೆ ಏನು ಬರುತ್ತೆ ಅಂತ ಹೇಳಿದರೆ, ಆ್ಯಕ್ಚುಯಲ್ ಅಸೈಲೆಂಟ್ಸ್ ಯಾರಿದ್ದಾರ ಅವರಲ್ಲ. ಧಾರವಾಡದಲ್ಲಿ ಯಾರು ಆರೋಪಿಗಳು ಇದ್ದಾರ ಅದರಲ್ಲಿ 2ರಿಂದ 6 ಯಾರು ಇರ್ತಾರ ಅವರು ಕೊಲೆ ಮಾಡಿರೋರು ಅಲ್ಲ. ಯಾಕೆ ಅವರನ್ನು ಆರೋಪಿಗಳನ್ನಾಗಿ ಮಾಡಿದ್ರು ಅನ್ನುವಂಥ ತನಿಖೆಯನ್ನು ನಮ್ಮ ತನಿಖಾಧಿಕಾರಿ ಆಗಿರತಕ್ಕಂತಹ ರಾಕೇಶ್ ರಂಜನ್, ಬಹಳ ಪ್ರಾಮಾಣಿಕ ವ್ಯಕ್ತಿ, CBIಯಲ್ಲಿ ಒಂದೊಂದೇ ಇಂಚಲ್ಲೂ ಕೂಡ ತನಿಖೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಯಾಕೆ ಅಲ್ಲಿ ಆ ಆ್ಯಕ್ಚುಯಲ್ ಅಸೈಲೆಂಟ್ಸ್ಗಳನ್ನು ಆರೋಪಿಗಳನ್ನು ಮಾಡಿಲ್ಲ ಅನ್ನುವ ತನಿಖೆಯನ್ನು ತಗೊಂಡಾಗ, ಇಲ್ಲ 7ರಿಂದ 14ನೇ ಆರೋಪಿಗಳು ಆ್ಯಕ್ಚುಯಲ್ ಅಸೈಲೆಂಟ್ಸ್. ನಂತರ ಆ ಆಧಾರದಲ್ಲಿ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಅಂತೇಳಿ 7ರಿಂದ 14 ಅಂದರೆ 1ರಿಂದ 14 ಆರೋಪಿಗಳು ಆಗ್ತಾರೆ. ತದನಂತರ ಅದನ್ನು ಕೆದಕಿ ಹೋದಂತಹ ಟೈಮಲ್ಲಿ
ವಿನಯ ಕುಲಕರ್ಣಿ ಅವರು ಕೂಡ ಇದರಲ್ಲಿ ಆರೋಪಿ ಅನ್ನುವಂಥ ವಿಚಾರಗಳು ಗಮನಕ್ಕೆ ಬರುತ್ತೆ. ನೆಕ್ಸ್ಟು ಅವರ ಆವ ಚಂದುಮಾಮ ಅಂತ ಹೇಳಿ ಅವ್ರನ್ನು ಕೂಡ ಆರೋಪಿ ಮಾಡ್ತಾರೆ. ಎರಡನೇ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಹಾಕ್ತಾರೆ. ಆ ನಂತರ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ 3ನೇ ದೋಷಾರೋಪಣಾ ಪಟ್ಟಿಯನ್ನ ಫೈಲ್ ಮಾಡ್ತಾರೆ. ಮೊದಲ ಹಂತದಲ್ಲಿ ದೋಷಾರೋಪಣಾ ಪಟ್ಟಿಯನ್ನ ಯಾರು ಧಾರವಾಡ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅಂದ್ರೆ, ಪ್ರಥಮ ಹಂತದಲ್ಲಿ ಮಲ್ಲವ್ವ ಅಂದ್ರೆ ಯೋಗೀಶ್ ಗೌಡ ಅವರ ಹೆಂಡತಿ ಕಂಪ್ಲೇಂಟ್ ಕೊಡ್ತಾರೆ. 15/6/2016 ಕೊಲೆ ಆಗುತ್ತೆ. ಬೆಳಗಿನ ಜಾವ 9:30 ಗಂಟೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಯಾರು ಮಲ್ಲವ್ವ, ಯೋಗೀಶ್ ಗೌಡ ಅವರ ಹೆಂಡತಿ ಮಲ್ಲವ್ವ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಅನ್ನು ಯಾರ ಹತ್ರ ಬರ್ಸ್ತಾರೆ ಅಂತ ಹೇಳಿದ್ರೆ, ಯಾರು ಅವಿದ್ಯಾವಂತ ಅಲ್ಲ, ಒಬ್ಬ ಡಾಕ್ಟರ್ ಹತ್ರ ಬರ್ಸ್ತಾರೆ. ಅವ್ರು ಐ ವಿಟ್ನೆಸ್ ಆಗಿರ್ತಾರೆ, ಆ ಕೊಲೆಗೆ ಐ ವಿಟ್ನೆಸ್ ಆಗಿರ್ತಾರೆ. ಅವ್ರ ಹತ್ರ ಆ ಹ್ಯಾಂಡ್ ರೈಟಿಂಗ್ ಅನ್ನ ಅವರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀತಾರೆ. ಯಾಕೆಂದ್ರೆ ಯೋಗೇಶ್ ಗೌಡ ಅವರನ್ನು ಹತ್ತಿರದಿಂದ ತಿಳ್ಕೊಂಡವರು ಕೂಡ ಅವರೇ, ಕಣ್ಣಾರೆ ಕಂಡ ಸಾಕ್ಷಿನೂ ಅವರೇ. ಅದಕ್ಕೋಸ್ಕರ ಅವರ ಕೈಯಿಂದ ಕಂಪ್ಲೇಂಟ್ ಅನ್ನ ಬರ್ಸ್ಕೊಳ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಮಲ್ಲವ್ವ ಅವರು ಹೇಳಿದ ರೀತಿಯಲ್ಲಿ ಡಾಕ್ಟರ್ ದತ್ತಾತ್ರೇಯ ಅಂತ ಹೇಳಿ ಅವರು ಬರೀತಾರೆ. ಆ ಕಂಪ್ಲೇಂಟ್ ಅಲ್ಲೇ ಏನಿದೆ ಅಂತ ಹೇಳಿದ್ರೆ, ರಾಜಕೀಯ ದ್ವೇಷದಿಂದ ಕೊಲೆ ಆಗಿರಬಹುದು ಅನ್ನುವ ಕಾರಣವನ್ನ ಅಲ್ಲಿ ಹೇಳ್ತಾರೆ. ಕಂಪ್ಲೇಂಟ್ ಅದರ ಮೇಲೆ ಕ್ರೈಮ್ ರಿಜಿಸ್ಟರ್ ಯಾರ ಮೇಲೆ ಆಗುತ್ತೆ ಅಂದ್ರೆ ಅನ್ನೋನ್ ಪರ್ಸನ್, ಯಾರು ಅಂತ ಗೊತ್ತಿರಲ್ಲ, ಅನ್ನೋನ್ ಪರ್ಸನ್ ಮೇಲೆ ಆಗಿರುತ್ತೆ. ಯಾಕೆಂದ್ರೆ ಇವರಿಗೆ ಯಾರು ಕಣ್ಣಾರೆ ಕಂಡ ಸಾಕ್ಷಿಗಳು ಕೂಡ ಅವರ ಹೆಸರುಗಳು ಗೊತ್ತಿರಲ್ಲ, ಅವರ ಚಿರಪರಿಚಿತರು ಏನಲ್ಲ. ಇಲ್ಲಿ 1ರಿಂದ 6ನೇ ಆರೋಪಿಗಳು ಯಾರು ಇರ್ತಾರ ಅಂದ್ರೆ, ಧಾರವಾಡ ಪೊಲೀಸರ ಪ್ರಕಾರ ಆಗಿರುವಂತಹ 1ರಿಂದ 6ನೇ ಆರೋಪಿಗಳು. 1ನೇ ಆರೋಪಿ ಬಸವರಾಜ್ ಮುತ್ತಗಿ, ಸಂಚು ಅವ್ರದ್ದು. 2ರಿಂದ 6 ಧಾರವಾಡದ ಹುಡುಗರು, ಎಲ್ಲ ಅವರು ಹಿಂಬಾಲಕರು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಚಾರ್ಜ್ ಶೀಟ್ ಪ್ರಕಾರ, CBI ಚಾರ್ಜ್ ಶೀಟ್ ಪ್ರಕಾರ ಈ ಮೊದಲು 15ನೇ ತಾರೀಕು ಕೊಲೆ ಆಗೋದಕ್ಕಿಂತ ಮೊದಲು ಕೂಡ ಒಮ್ಮೆ ಪ್ರಯತ್ನವನ್ನ ಮಾಡಿರ್ತಾರೆ. 2ರಿಂದ 6ನೇ ಆರೋಪಿಗಳು ಅವರಲ್ಲಿ ಫೇಲ್ ಆಗ್ತಾರೆ, ಹೆದರಿಕೆ ಆಗುತ್ತೆ. ಆ ನಂತರ ನಮ್ಮಿಂದ ಆಗಲ್ಲ ಅಂತ ಹೇಳ್ತಾರೆ. ಆಗಲ್ಲ ಅಂತ ಹೇಳಿದಾಗ ವಾಪಸ್ ಮುತ್ತಗಿಯವರ ಹತ್ರ ಹೋಗಿ, ಇಲ್ಲ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಮುತ್ತಗಿಯವರು ಕೂಡ ವಿನಯ್ ಕುಲಕರ್ಣಿಯನ್ನು ಮೀಟ್ ಆಗ್ತಾರೆ. ಮೀಟ್ ಆದಂತಹ ಟೈಮಲ್ಲಿ, ಇಲ್ಲ ನಮ್ಮ ಧಾರವಾಡದ ಹುಡುಗರು ಬರಲ್ಲ ಕೇಸಿಗೆ, ಎದುರ್ಕೊಳ್ತಾರೆ ಅನ್ನುವ ಇದಾಯ್ತು. ಆ ನಂತರ ಅಂದ್ರೆ ನಮ್ಮ CBI ಚಾರ್ಜ್ ಶೀಟ್ ಅಲ್ಲಿ ಇರುವಂತಹ ಅಂಶಗಳನ್ನ ಹೇಳ್ತಾ ಇದ್ದೀನಿ. ಇದರ ಪ್ರಕಾರ ವಾಪಸ್ ವಿನಯ್ ಕುಲಕರ್ಣಿ ಅವರನ್ನು ಬಸವರಾಜ ಮುತ್ತಗಿ ಅವರು ಹೇಳಿದಾಗ, ಅಂದ್ರೆ ನಮ್ಗೆ ಅಪ್ರೂವರ್ ಎವಿಡೆನ್ಸ್ ಅಲ್ಲಿ ಬಂದಿರೋ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀನಿ. ಜೊತೆಯಾಗಿ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಏನಿದೆಯಾ, ಕೆಲವೊಂದು ವಿಚಾರಗಳು, ಹೆಚ್ಚಿನ ವಿಚಾರಗಳನ್ನು ಕೂಡ ಮುತ್ತಗಿ ಅವರು ಅಪ್ರೂವರ್ ಆಗಿ ಕೋರ್ಟಲ್ಲಿ ಸಾಕ್ಷಿ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಇಲ್ಲ ನಾನು ವಾಪಸ್ ಹೋಗಿ ಹೇಳಿದೆ, ವಿನಯ್ ಕುಲಕರ್ಣಿ ಅವರಿಗೆ ಹೇಳಿದಾಗ ಇಲ್ಲ ಇದು ಆಗ್ಲೇಬೇಕು ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾನು ಒತ್ತಾಯಪೂರ್ವಕವಾಗಿ ಒಪ್ಕೊಂಡೆ ಅಂತ ಹೇಳಿ ಮುತ್ತಗಿ ಅವರು ಹೇಳ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲ, ನಮ್ಗೆ ಕೊಲೆ ಮಾಡಬೇಕಾಗಿದ್ರೆ ಬೇರೆಯವರೇ ಮಾಡೋಣ, ಬೆಂಗಳೂರು ಹುಡುಗರು ಇದ್ದಾರೆ, ಅವರನ್ನ ಮೀಟ್ ಮಾಡಿ ಮುತ್ತಗಿ ಅವರು 7ರಿಂದ 14 ಯಾರು ಆರೋಪಿಗಳು ಇರ್ತಾರ ಅವರ ಮುಖಾಂತರ ಕೊಲೆಯನ್ನು ಮಾಡ್ತಾರೆ. 15/6/2016 ಕೊಲೆ ಆಗೋದಕ್ಕಿಂತ ಮುಂಚಿನ ದಿನನೂ ಒಂದು ಪ್ರಯತ್ನ ಆಗುತ್ತೆ, ಬೆಳಗಿನ ಜಾವ. ಯಾಕೆಂದ್ರೆ ಯೋಗೀಶ್ ಗೌಡ ಅವರು ತನ್ನ ಮನೆಯಿಂದ ಜಿಮ್ಮಿಗೆ, ಅಂದ್ರೆ ಅವರ ಜಿಮ್ ಉದಯ ಜಿಮ್ ಅಂತ ಹೇಳಿ ಸಪ್ತಾಪುರದಲ್ಲಿ ಇರುವಂತಹ ಉದಯ ಜಿಮ್, ಹೋಗುವಂತಹ ಸಂದರ್ಭದಲ್ಲಿ ವಾಚ್ ಮಾಡ್ತಾರೆ. ವಾಚ್ ಮಾಡಿ ಅಲ್ಲಿ ಕೊಲೆ ಮಾಡಬೇಕು ಅನ್ನುವಂಥ ಆ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲಿ ಪೋಸ್ಟ್ ಆಫೀಸು ಇದೆ. ಪೋಸ್ಟ್ ಆಫೀಸ್ನ ಪಕ್ಕದಲ್ಲಿ CC ಕ್ಯಾಮೆರಾಗಳು ಇರಬಹುದು, ಇದೆ ಅನ್ನೋ ವಿಚಾರನೂ ಅವರಿಗೆ ಗೊತ್ತಿದೆ. ಅದೇ ಟೈಮ್ಗೆ ಏನಾಗುತ್ತೆ ಅಂತ ಹೇಳಿ, ವಿನಯ್ ಡೈರಿ ಅನ್ನುವಂಥ ಒಂದು ಹಾಲಿನ ಡೈರಿ ಹೋಗುತ್ತೆ, ಲಾರಿ. ಆವತ್ತು ಕೈ ತಪ್ಪಿತು. ನೆಕ್ಸ್ಟ್ ಡೇಗೆ ಈ ಕೊಲೆ ಆಗತ್ತೆ. 16 ಹೌದು 15/6/2016 ಕೊಲೆ ಆಗತ್ತೆ. ಕ್ರೈಮ್ ರಿಜಿಸ್ಟರ್ ಆಗುತ್ತೆ ಮಲ್ಲವ್ವ ಅವರ ಕೇಸಿನ ಕಂಪ್ಲೇಂಟ್ನ ಪ್ರಕಾರ. ರಾಜಕೀಯ ದುರುದ್ದೇಶದಿಂದ ಯಾರೋ ಕೊಲೆ ಮಾಡಿರಬಹುದು ಅಂತ ಆಯಿತು. ಇಮಿಡಿಯೇಟ್ 9:00 ಕ್ರೈಮ್ ರಿಜಿಸ್ಟರ್ ಆಗುತ್ತೆ. ಆ ನಂತರ ಅದೇ ಸ್ಥಳದಲ್ಲಿ ಜಿಮ್ಮಿನಲ್ಲೇ ಶವ ಪಂಚನಾಮೆ, ಶವ ತನಿಖಾ ವರದಿಯನ್ನ ಪೊಲೀಸವರು ನಡೆಸ್ತಾರೆ. ಕ್ರೈಮ್ ರಿಜಿಸ್ಟರ್ ಮಾಡಿದಂತಹ ಪೊಲೀಸವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಟಿಂಗ್ರೀಕರ್ ಅವರು ಇವತ್ತು 7ನೇ ಅಪರಾಧಿಯಾಗಿ, ಇಲ್ಲ 19ನೇ ಆರೋಪಿಯಾಗಿ 7 ವರ್ಷದ ಸಜೆ ಆಗಿರುವ ಅವರು ಸುಮಾರು 22 ದಿನಗಳ ಕಾಲ ತನಿಖಾಧಿಕಾರಿ ಆಗಿರ್ತಾರೆ. ಅದೇ ದಿನ
ಶವ ತನಿಖಾ ವರದಿಯನ್ನ ಉದಯ ಜಿಮ್ನಲ್ಲೇ ಮಾಡ್ತಾರೆ. ಆ ಇನ್ಕ್ವೆಸ್ಟ್ ರಿಪೋರ್ಟ್ ಏನಿದೆಯಾ, ಇನ್ಕ್ವೆಸ್ಟ್ ಅಂತೇಳಿ ಶವ ತನಿಖಾ ವರದಿಯಲ್ಲಿ ಕೂಡ ಇದು ರಾಜಕೀಯವಾಗಿ ಯಾರೋ ಕೊಲೆ ಮಾಡಿದ್ದಾರೆ ಅನ್ನುವಂಥ ಎಲ್ಲಾ ವಿಚಾರಗಳನ್ನು ಕೂಡ ಅಲ್ಲಿ ಬರುತ್ತೆ. ನಂತರ ಅಲ್ಲಿಂದ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ, ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಾಗ್ಲೂ ಕೂಡ ಒಂದು ರಿಕ್ವಿಷನ್ ಕಳಿಸ್ತಾರೆ, ಈ ರೀತಿ ಇದು ರಾಜಕೀಯ ಕೊಲೆ ಆಗಿರೋದ್ರಿಂದ ಇಲ್ಲಿ ಅಂದರೆ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅನ್ನುವಂಥ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಅದನ್ನು ಕಳಿಸಿದ್ದಾರೆ ಅಂತ ಎಲ್ಲವನ್ನೂ ಮಾಡ್ತಾರೆ. ಆನಂತರ ಕೆಲವು ದಿನಗಳ ನೆಕ್ಸ್ಟು 2 ದಿನಗಳ ನಂತರ 7ರಿಂದ 14ನೇ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಸಾರಿ, 7ರಿಂದ 14 ಅಲ್ಲ, ಅವರ ಪ್ರಕಾರ 1ರಿಂದ 6, 6ರಲ್ಲೂ ಕೂಡ 5 ಜನ ಮಾತ್ರ ಅರೆಸ್ಟ್ ಆಗ್ತಾರೆ. ಇನ್ನೊಬ್ಬ ಆರೋಪಿ ಆ ನಂತರ ಅರೆಸ್ಟ್ ಆಗ್ತಾನೆ. ಆ ಟೈಮಲ್ಲೂ ಕೂಡ ಇವಾಗ ಇನ್ನೊಬ್ರು 20ನೇ ಆರೋಪಿ ಅಂತ ಇದ್ರು, ಅವರು ಎಕ್ವಿಟಲ್ ಆದ್ರು. ಯಾಕೆಂದ್ರೆ ಅವರು ಮತ್ತು ಟಿಂಗ್ರಿಕರ್ ಇರುವಂತಹ ಸಂದರ್ಭದಲ್ಲಿ ಈ ಆರೋಪಿಗಳು ಸರೆಂಡರ್ ಆದ್ರು. ಅಂದ್ರೆ ಆಕ್ಚುಯಲ್ ಅಸೈಲೆನ್ಸ್ಗಳನ್ನ ಬಿಟ್ಟು ಧಾರವಾಡದ ಹುಡುಗರು ಯಾವಾಗ ಸಂಚಲಿ ವಿಫಲ ಆಗ್ತಾರ ಅವರನ್ನ ಸರೆಂಡರ್ ಆಗಬೇಕು ಅಂತೇಳಿ ಅವರಿಗೆ ಹೇಳಿ ಅವರನ್ನ ಸರೆಂಡರ್ ಮಾಡಿಸ್ತಾರೆ. ಯಾಕೆಂದ್ರೆ ಇದರಲ್ಲಿ ನಮ್ಮ ಚಾರ್ಜ್ ಶೀಟ್ ಪ್ರಕಾರ ವಿನಯ್ ಕುಲಕರ್ಣಿ ಅವರ ಒಂದು ಒತ್ತಾಯದ ಮೇರೆಗೆ ಕೊಲೆ ನಾವು ಮಾಡ್ತೀವಿ, ಸರೆಂಡರ್ ಆಗೋರು ಅವ್ರು ಆಗಬೇಕು ಅನ್ನುವಂಥ ಆ ರೀತಿಯಲ್ಲಿ ಅವರನ್ನು ಪೊಲೀಸರನ್ನು ಕೂಡ ಸೆಟ್ ಮಾಡಿ ಆ ರೀತಿ ಮಾಡಿದ್ರು ಅಂತ ಹೇಳಿ. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು 22 ದಿನಗಳ ಕಾಲ ತಿಂಗ್ರೀಕರ್ ಅವರು ತನಿಖೆಯನ್ನು ಕೈಗೊಂಡು ತನಿಖೆಯನ್ನು ಇನ್ನೊಬ್ಬರು ತನಿಖಾಧಿಕಾರಿಗಳು ಬರ್ತಾರೆ, ಹಿರೇಮಠ ಅಂತೇಳಿ. ಅವರು ಸ್ವಲ್ಪ ದಿನ ತನಿಖೆಯನ್ನು ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕಿದಂಥವರು ಇನ್ನೊಬ್ರು ಪವಾರ್ ಅಂತೇಳಿ, ಪೊಲೀಸ್ ಇನ್ಸ್ಪೆಕ್ಟರ್ ಅವರಂತ ಪವಾರ್ ಅನ್ನುವಂಥವ್ರು. ಈ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಕೊಲೆ ಮಾಡಿದವರು ಯಾರೋ, ಅಲ್ಲಿ ಸರೆಂಡರ್ ಆಗಿರೋರು ಯಾರ, ಈ ವಿಚಾರಗಳು ಎಲ್ಲವೂ ಕೂಡ CBIನ ತನಿಖೆಯಲ್ಲಿ ಗೊತ್ತಾದಂಥ ಸಂದರ್ಭದಲ್ಲಿ ಇವರನ್ನು ಎಲ್ಲರನ್ನು ಕೂಡ ಆರೋಪಿಗಳನ್ನಾಗಿ ಮಾಡ್ತಾರೆ. ಈಗ ಜೀವಾವಧಿ ಶಿಕ್ಷೆಗೆ ಒಳಪಡಿಸುವಂಥ ಮಟ್ಟಕ್ಕೆ ಅಲ್ಲಿ ಪ್ರಮುಖವಾಗಿ ಸಿಕ್ಕಿರೋ ಸಾಕ್ಷಿ ಯಾವುದು, ಪರಿಗಣಿಸಿರೋ ಸಾಕ್ಷಿ ಯಾವುದು ಅಂತ? ಪ್ರಮುಖವಾಗಿ ದೋಷಾರೋಪಣಾ ಪಟ್ಟಿ ಧಾರವಾಡದಲ್ಲಿ ಸಲ್ಲಿರುವಂತಹ ದೋಷಾರೋಪಣಾ ಪಟ್ಟಿಯಲ್ಲೂ ಕೂಡ ಒಂದು 6 ಜನ ಐ ವಿಟ್ನೆಸ್ಗಳು ಇರ್ತಾರೆ. ಯಾರ್ಯಾರು? ಒಬ್ರು ಲಕ್ಷ್ಮೀ ಬೆಣಕಟ್ಟಿ ಅಂತ ಇರ್ತಾರೆ, ಡಾಕ್ಟರ್ ದತ್ತಾತ್ರೇಯ ಅಂತ ಹೇಳಿ ಯಾರು ಕಂಪ್ಲೇಂಟ್ ಬರೆದಿರ್ತಾರ ಅವರು ಕೂಡ ಇರ್ತಾರೆ, ಇನ್ನೊಬ್ರು ಗುಡಗಂಟಿ ಅಂತ ಹೇಳಿದ್ದಾರೆ, ಇನ್ನೊಬ್ರು ಒಂದು 3-4 ಜನ ಅಲ್ಲಿ ಜಿಮ್ಮಿಗೆ ಬಂದಂತ ವ್ಯಕ್ತಿಗಳು, ಶಶಾಂಕ್ ಜೈನ ಅಂತ ಇರ್ತಾರೆ, ಉದ್ದಣ್ಣನವರಂತ ಒಬ್ರು ಇರ್ತಾರೆ. ಅವರೆಲ್ಲವರು ಕೂಡ ಜಿಮ್ಮಿಗೆ ಬರುವಂತವರು. ಆ ಟೈಮಲ್ಲಿ ಜಿಮ್ಮಿಗೆ ಬರ್ತಾ ಇರಬೇಕಾಗಿದ್ರೆ ಅದಕ್ಕಿಂತ ಮೊದಲು ಈ ಕೊಲೆ ಆಗುವ ಮೊದಲ ಸೆಷನ್ ಏನಿರುತ್ತೆ ಅಂತ ಹೇಳಿದ್ರೆ ಮಹಿಳೆಯರದ್ದು ಇರುತ್ತೆ. ಮಹಿಳೆಯರ ಸೆಷನ್ ಆದ ನಂತರ ಗಂಡಸರದ್ದು ಇರುತ್ತೆ. ಮಹಿಳೆಯರು ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇರಬೇಕಾಗಿದ್ರೆ ಈ ಕೃತ್ಯವನ್ನು ನೋಡಿದ್ದಾರೆ ಅಂತ ಹೇಳಿರುವಂತಹ ಸಾಕ್ಷಿಗಳು. ಧಾರವಾಡದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಯಲ್ ನಡಿಬೇಕಾಗಿದ್ರೆ ಎಲ್ಲಾ ಸಾಕ್ಷಿಗಳು ಕೂಡ ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷ ಸಾಕ್ಷಿದಾರರು ಕೂಡ ಹಾಸ್ಟೆಲ್ ಆಗ್ತಾರೆ. ಆ ನಂತರ ನಮ್ಮ ತನಿಖೆಯಲ್ಲಿ CBI ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಇದು ತನಿಖೆಯ ಹಂತದಲ್ಲೂ ಕೂಡ ದಾರಿ ತಪ್ಪಿದೆ, ವಿಚಾರಣಾ ಹಂತದಲ್ಲೂ ಕೂಡ ದಾರಿ ತಪ್ಪಿದೆ, ಅಂದ್ರೆ ದಾರಿ ತಪ್ಪಿಸಿದ್ದಾರೆ ಅನ್ನುವ ವಿಚಾರಗಳು ಕಂಡು ಬಂತು. ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲಿ ಯಾಕೆ ಹಾಸ್ಟೆಲ್ ಆಗ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಸಂಚು ನಡೆದಿದೆ. ಇಲ್ಲಿ ವಿಟ್ನೆಸ್ಗಳನ್ನು ಥ್ರೆಟ್ ಮಾಡಿ ಅವರನ್ನು ಬೇರೆ ಎಲ್ಲಾ ಕರ್ಕೊಂಡೋಗಿ ಗೋವಾಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರನ್ನ ಟ್ಯೂಟ್ ಮಾಡಿಕೊಂಡು, ಇಲ್ಲ ಯೋಗೀಶ್ ಗೌಡನ ಹೆಂಡತಿನೇ ಕೇಸಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನೀವು ಯಾಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅವ್ರನ್ನು ಬೆದರಿಸಿ ಆಗಿರುವಂತದ್ದನ್ನು ಕೂಡ ಇದೆ ಅನ್ನುವ ವಿಚಾರಗಳು ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ಸಾಕ್ಷಿ ನಾಶದ ವಿಚಾರಗಳನ್ನು ಕೂಡ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಇದೆ. ವಿಟ್ನೆಸ್ಗಳನ್ನ ಥ್ರೆಟ್ ಮಾಡಿರೋ ವಿಚಾರಗಳನ್ನು ಕೂಡ ಕೇಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲವೂ ಕೂಡ ಕವರ್ ಆಗಿ ಅಲ್ಲಿ ಎಲ್ಲ ಹಾಸ್ಟೆಲ್ ಆದ್ರೂ ಕೂಡ ಇಲ್ಲಿ ನಮ್ಮ CBI ತನಿಖಾ ಹಂತದಲ್ಲಿ 161 ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಅದು ಪೊಲೀಸ್ ಅವರು ರೆಕಾರ್ಡ್ ಮಾಡುವಂತಹ ಸ್ಟೇಟ್ಮೆಂಟ್. ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತಲ್ಲ, ವ್ಯಾಲ್ಯೂ ಇದೆ. ತನಿಖೆಗೆ ಪೂರಕವಾಗಿ ಯಾವುದಾದ್ರೂ ತನಿಖೆಯನ್ನು ಮುಂದುವರಿಸಬೇಕಂತ ಹೇಳಿದ್ರೆ ಯಾವ ರೀತಿ, ಹೇಗೆ ಆಯಿತು, ಏನಾಯಿತು ಅನ್ನುವಂಥದ್ದನ್ನು ಅಲ್ಲಿ ಹೇಳಬೇಕಾಗುತ್ತೆ. ಅವರ ಹೇಳಿಕೆ ಆಧಾರ ಮೇಲೆ ತನಿಖೆ ಮುಂದುವರಿತಾ ಹೋಗುತ್ತೆ. ನ್ಯಾಯಾಲಯದಲ್ಲಿ ಅವನ ಮುಂದೆ ಹೌದು ಬೇರೆ ರೀತಿ ಹೌದು. ಅದರಲ್ಲಿ ಈ 161 ಸ್ಟೇಟ್ಮೆಂಟ್ ಅಲ್ಲಿ ಯಾವಾಗ್ಲೂ ಕೂಡ ಪೊಲೀಸವರು ಸಿಗ್ನೇಚರ್ ತಗೊಳ್ಳೋಂಗಿಲ್ಲ. ನಾನು ಸಾಕ್ಷಿ ಹೇಳಿಕೆ ಕೊಟ್ಟಿದ್ರು ಕೂಡ ಸಿಗ್ನೇಚರ್ ಹಾಕುವಂಗಿಲ್ಲ. ಅದು ಯಾವಾಗ ತೊಂದರೆ ಆಗಲ್ಲ ಅಂತ ಹೇಳಿದ್ರೆ, ಇಲ್ಲ ನಾಳೆ ಕೋರ್ಟಿಗೆ ಬಂದಾಗ, ಇಲ್ಲ ನಾನು ಪೊಲೀಸರ ಮುಂದೆ ಹೇಳಿಕೆನೆ ಕೊಟ್ಟಿಲ್ಲ, ಅವ್ರು ಏನೋ ಬರ್ಕೊಂಡಿದ್ದಾರೆ, ಪೊಲೀಸರ ಒತ್ತಡದಿಂದ ಬಾರದೆ ಅಂತೇಳಿ. ಇಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಈ 161 ಸ್ಟೇಟ್ಮೆಂಟ್ಗೆ
CRPC ಅಡಿಯಲ್ಲಿ 161 ಸ್ಟೇಟ್ಮೆಂಟ್, ಓಕೆ 164 ಸ್ಟೇಟ್ಮೆಂಟ್ ಅಂತ ಇದೆ. ಹ್ಮ್ ಈ 164 ಸ್ಟೇಟ್ಮೆಂಟ್ ಯಾವಾಗ ಕೊಡೋದು ಅಂತ ಹೇಳಿದ್ರೆ ಆರೋಪಿ ಕೂಡ ಒಮ್ಮೆ ಸ್ವ-ಇಚ್ಛೆಯಿಂದ ಹೇಳುವಂಥದ್ದು ಇರುತ್ತೆ, ಕನ್ಫೆಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಓಕೆ ಸಾಕ್ಷಿಗಳನ್ನು ಕೂಡ ಹೇಳಬಹುದು. ಈ ಪ್ರಮುಖವಾದಂಥ ಕೇಸುಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ 164 ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ನ್ಯಾಯಾಧೀಶರ ಮುಂದೆ ಹೋಗಿ ಅಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು. ನ್ಯಾಯಾಧೀಶರು ಅಲ್ಲಿ ಓದ್ ಕೂಡಲೇ ಕೇಳ್ತಾರೆ ಅವ್ರ ಹತ್ರ, ನಿನಗೆ ಬೆದರಿಕೆ ಇದೆಯಾ, ಸ್ವ-ಇಚ್ಛೆಯಿಂದ ಹೇಳ್ತಾ ಇದೆಯಾ. ಅಲ್ಲಿ ಏನಂದ್ರೆ ತನಿಖಾಧಿಕಾರಿಗಳು ಕೂಡ ಒಳಗಡೆ ಇರಲ್ಲ, ಓಕೆ ಜಡ್ಜ್ ಇರ್ತಾರೆ, ಟೈಪಿಸ್ಟ್ಗಳು ಇರ್ತಾರೆ. ನಿನಗೆ ಏನು ಈ ಕೇಸಿನ ವಿಚಾರದಲ್ಲಿ ಏನು ಗೊತ್ತಿದೆ, ಹೇಗೆ ಆಯಿತು ಅನ್ನುವಂಥ ವಿಚಾರಗಳನ್ನು ಸಾಕ್ಷಿಯನ್ನು ಕೊಡ್ಬೋದು ಅಥವಾ ತನ್ನ ತಪ್ಪೊಪ್ಪಿಗೆಗಳನ್ನು ಕೂಡ ಕೊಡಬಹುದು. ಅದಕ್ಕೆ ಹೆಚ್ಚಿನ ವ್ಯಾಲ್ಯೂ ಇರುತ್ತೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತ ಮಾಫಿ ಸಾಕ್ಷಿಗಳು ಯಾರು, ಆರೋಪಿ ಅಲ್ಲಿ ಇದ್ರೆ. ಓಕೆ ಇವಾಗ ನಮ್ಮ ಈ ಕೇಸಲ್ಲೇ ತಗೊಳ್ಳೋಣ, ಓಕೆ ಮುತ್ತಗಿಯವರ ಕೇಸು ಸರ್. ಈ ಕೇಸಿನಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಟೋಟಲ್ 21 ಆರೋಪಿಗಳನ್ನಾಗಿ ನಮ್ಮ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಅನ್ನು ಎಲ್ಲಾ ಸೇರಿ CBI ಚಾರ್ಜ್ ಶೀಟ್ ಅಲ್ಲಿ 21 ಆರೋಪಿಗಳು ಇರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು 2022 ಜೂನ್ ಅಲ್ಲಿ ನಾನು ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ಎಂಟ್ರಿ ಆಗ್ತೀನಿ ಈ ಅಭಿಯೋಜಕರಾಗಿ. ಬಂದಂಥ ಟೈಮಲ್ಲಿ ಹಲವಾರು ಈ ಎಲ್ಲ ಆರೋಪಿಗಳನ್ನು ಕೂಡ ಡಿಸ್ಚಾರ್ಜ್ ಅಪ್ಲಿಕೇಶನ್ ಸೆಕ್ಷನ್ 227 ಆಫ್ CRPC ಅಡಿಯಲ್ಲಿ ಒಂದು ಪ್ರೊವಿಷನ್ ಇದೆ. ದೋಷಾರೋಪಣಾ ಪಟ್ಟಿಯಲ್ಲಿ ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ನೋಡಿದಾಗ, ಇಲ್ಲ ನನ್ನ ಮೇಲೆ ಏನೇ ಅಲಿಗೇಷನ್ಸ್ಗಳು ಇದ್ರೂ ಕೂಡ ನಾಳೆ ಅದಕ್ಕೆ ಪೂರಕವಾಗಿ ನನಗೆ ಶಿಕ್ಷೆ ಕೊಡುವಂತಹ ಅಲ್ಲಿ ಯಾವುದೇ ವಿಚಾರಗಳು ಇಲ್ಲ, ನನ್ನ ಮೇಲೆ ಕೇಸೇ ಇಲ್ಲ, ನನ್ನನ್ನು ಡಿಸ್ಚಾರ್ಜ್ ಮಾಡಿ ಅಂತ ಕೇಳುವಂಥ ಅವಕಾಶಗಳು ಇದೆ. ಹೆಚ್ಚಿನ ಎಲ್ಲ ಆರೋಪಿಗಳು ಇದರಲ್ಲಿ 227 ಅಪ್ಲಿಕೇಶನ್ ಹಾಕೊಂಡ್ರು ಡಿಸ್ಚಾರ್ಜ್ಗೆ ಅಂತೇಳಿ. ಯಾವುದನ್ನು ಕೂಡ ಆರೋಪಿಗಳ ಪರವಾಗಿ ಸೆಷನ್ಸ್ ಕೋರ್ಟಲ್ಲೂ ಆಗಿಲ್ಲ, ಹೈಕೋರ್ಟಲ್ಲೂ ಆಗಿಲ್ಲ. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಎವಿಡೆನ್ಸ್ನ 164ಗೆ ಬಂದಾಗ 21 ಆರೋಪಿಗಳಲ್ಲಿ 17ನೇ ಆರೋಪಿ ಶಿವಾನಂದ ಶ್ರೀಶೈಲ ಬಿರಾದಾರ್ ಅಂತ. ಅವರು ಟ್ರಯಲ್ ಕೋರ್ಟಲ್ಲಿ ಆ ಸಂದರ್ಭದಲ್ಲಿ ಇವಾಗಿನ ನಮ್ಮ ನ್ಯಾಯಾಧೀಶರು, ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಗಜಾನನ್ ಭಟ್ರು ಇರಲಿಲ್ಲ, ಜಯಂತ್ ಕುಮಾರ್ ಅಂತ ಇದ್ರು. ಆ ಸಂದರ್ಭದಲ್ಲಿ ಅಪ್ಲಿಕೇಶನ್ ಹಾಕಿದ್ರು, ಅಪ್ಲಿಕೇಶನ್ನು ಇವರು ರಿಜೆಕ್ಟ್ ಮಾಡಿದ್ರು. ಹೈಕೋರ್ಟಲ್ಲಿ ಹೋದಾಗ ಅವರ ಅಪ್ಲಿಕೇಶನ್ ಎಲ್ಲ ಆಯಿತು, ನಿಮಗೆ ಅಪ್ರೂವರ್ ಆಗಿ ನೀವು ಎಲ್ಲವನ್ನೂ ಕೂಡ ಏನು ಟ್ರೂ ಫ್ಯಾಕ್ಟ್ಸ್ ಇದೆಯಾ, ನನಗೆ ಈ ಕೇಸಿನ ವಿಚಾರದಲ್ಲಿ ಏನು ನಾನು ತಪ್ಪು ಏನು ಮಾಡಿದ್ದೀನಾ, ಉಳಿದ ಆರೋಪಿಗಳು ಏನು ಕೃತ್ಯವನ್ನು ಎಸಗುವುದಕ್ಕೆ ಮುಂದಾಗಿದ್ದಾರೆ ಅನ್ನೋ ವಿಚಾರವನ್ನು ಟ್ರೂ ಫ್ಯಾಕ್ಟ್ಸ್ ಅನ್ನ ಏನು ಹೇಳ್ತೀರಾ, ಹೇಳೋದಿದ್ರೆ ನೀವು ಯಾಕೆ ಪ್ರಾಸಿಕ್ಯೂಷನ್ ಅವರು ಇದು ಕೊಡಬಾರ್ದು, ಅವನ ಇದನ್ನ ಅಪ್ಲಿಕೇಶನ್ ಅಪ್ರೂವರ್ ಅಲೋ ಮಾಡಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟರು. ಕೊಟ್ಟಾದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟಲ್ಲೂ ಕೂಡ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮೆಮೊ ಒಂದು ಹಾಕ್ತಾರೆ. ಹೌದು, ನಾನು ಎಲ್ಲವನ್ನು ಕೂಡ ಇದು ಮಾಡ್ತೀನಿ, ನಾನು ಮೊದಲೊಂದು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅದಕ್ಕೆ ನಾನು ಬದ್ಧನಾಗ್ತೀನಿ ಅಂತೇಳಿ. ಅಷ್ಟಾಯಿತು. ಎವಿಡೆನ್ಸ್ ಪ್ರಾರಂಭ ಆಯಿತು, ಚಾರ್ಜ್ ಆಯಿತು. ಚಾರ್ಜ್ ಆದ ನಂತರ ಎವಿಡೆನ್ಸ್ಗೆ ಬಂದಂಥ ಟೈಮಲ್ಲಿ ಇದೇ ಯಾರು ಆರೋಪಿ 17ನೇ ಆರೋಪಿ ಆಗಿದ್ದವನಿಗೆ ಅಪ್ರೂವರ್ ಮಾಫಿ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಂಡಂತ ನಂತರ ನ್ಯಾಯಾಲಯಕ್ಕೆ ಬಂದು ಉಲ್ಟಾ ಹೊಡೆದ್ರು. ಇಲ್ಲ, ನಾನು ನೋಡೇ ಇಲ್ಲ, ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ. ಅವರ ಎವಿಡೆನ್ಸ್ ಆದ ಕೂಡಲೇ ನಾನು ಈ ಎವಿಡೆನ್ಸ್ ಆಗಿರುವಂಥದ್ದು ಇವಾಗಿನ ನ್ಯಾಯಾಧೀಶರ ಮುಂದೆ ಅಪ್ರೂವರ್ ಎಂದು ಶಿವಾನಂದ ಶ್ರೀಶೈಲ ಬಿರಾದವರು. ಅವರು ಯಾವಾಗ ಹಾಸ್ಟೆಲ್ ಆದ್ರ ಇಮ್ಮಿಡಿಯೇಟ್ ನಾನೊಂದು ಅಪ್ಲಿಕೇಶನ್ ಹಾಕಿದೆ. 306 CRPC ಅಡಿಯಲ್ಲಿ ಅವರಿಗೆ ಅಪ್ರೂವರ್ ಆಗಿ ಅವಕಾಶ ಕೊಟ್ಟಿರುವಂತಹದ್ದು. ಇಲ್ಲಿ ಉಲ್ಟಾ ಹೊಡೆದ ಕಾರಣದಿಂದ ನಾನು 308 ಅಲ್ಲಿ ವಾಪಸ್ ಅವರನ್ನು ಆರೋಪಿಯಾಗಿ ಮಾಡಿ ಪರಿಗಣಿಸಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದೆ. ಅದನ್ನ ನಾನಿರುವಾಗಲೇ ಪ್ರೆಷರೈಸ್ ಮಾಡಿದೆ ಸಾಹೇಬ್ರ ಮುಂದೆ. ಬಟ್ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಇಲ್ಲ ಉಳಿದ ಸಾಕ್ಷಿಗಳು ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಅದು ಕೊನೆಯ ಸಂದರ್ಭದಲ್ಲಿ ಅದನ್ನು ಪರಿಗಣನೆಗೆ ತಗೊಳ್ಬಹುದು ಅಂತೇಳಿ ಅದನ್ನ ಮೊನ್ನೆ ಜಜ್ಮೆಂಟ್ ಟೈಮಲ್ಲಿ ಪರಿಗಣನೆಗೆ ಇದು ಮಾಡಿಕೊಂಡು CBI ಅವರಿಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಹೌದು. ಇನ್ನು ಮುತ್ತಗಿಯವರ ವಿಚಾರಕ್ಕೆ ಬಂದಂತಹ ಟೈಮಲ್ಲಿ 2 ಸಾರಿ 3 ಸಾರಿ ಅಪ್ಲಿಕೇಶನ್ಸ್ಗಳು ಇಲ್ಲ ಆಗ್ತಾರೆ, ಇಲ್ಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗ್ತಾರೆ, ಎಲ್ಲೋ ಆಗುತ್ತೆ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದಾಗಿ ಅಂದರೆ ನ್ಯಾಯಾಲಯ ಅಲ್ಲಿ ಅಪ್ರೂವರ್ ಎಂದು ಒಮ್ಮೆ ಮ್ಯಾಜಿಸ್ಟ್ರೇಟಿಂದ ಸೆಷನ್ಸ್ ಕೋರ್ಟಿಗೆ ಕಮಿಟ್ ಆದ ನಂತರ 17 ಫ್ಲಾಪ್ ಆದ ಮೇಲೆ ಇವರು ಮುತ್ತಿಗೆ ಅಪ್ಲಿಕೇಶನ್ ಹಾಕಿರುವಂತ. ಮೊದಲು ಏನು ಅವರು ಪ್ರಯತ್ನ ಮಾಡಿಲ್ಲ, 2-3 ಸಾರಿ ಆ ನಂತರ ಮಾಡಿದ್ದಾರೆ. ಅದು ಬೇರೆ ಬೇರೆ, ಒಮ್ಮೆ ಫಸ್ಟ್ಗೆ ಹಾಕಿರುವಂತದ್ದನ್ನು ಕೂಡ ರಿಜೆಕ್ಟ್. ನಿಮ್ಮ ಕಾಲದಲ್ಲೇ ಆಯ್ತು, ನಮ್ಮ ಕಾಲದಲ್ಲೇ. 22 ಹೌದು.
ಓಕೆ. ಆ ನಂತರ ಏನು ಮಾಡ್ತಾರೆ ಇವರು ಮುತ್ತಗಿ ಅವರ ಇದರಲ್ಲಿ ಎವಿಡೆನ್ಸ್ಗೆ ಬಂದಂಥ ಟೈಮ್ ಫಸ್ಟಿಗೆ ಎವಿಡೆನ್ಸ್ ಕಮೆನ್ಸ್ ಆಗುತ್ತೆ. ಐ ವಿಟ್ನೆಸ್ಗಳಿಗೆ ನಾನು ಸಮನ್ಸ್ಗಳು ತಗೊಳ್ತೀನಿ ಈ ನ್ಯಾಯಾಲಯದಲ್ಲಿ ಚಾರ್ಜ್ ಎಲ್ಲ ಫ್ರೇಮ್ ಆದಮೇಲೆ. ಇಮ್ಮಿಡಿಯೇಟು ಒಂದು 2-3 ಜನ ವಿಟ್ನೆಸ್ಗಳು ವಿಟ್ನೆಸ್ಗಳು ನಾವು ಬಹಳ ಹೋಪ್ಸಲ್ಲಿದ್ದಂತಹ ವಿಟ್ನೆಸ್ಗಳನ್ನು ಕರೆಸಿ ಮೊದಲ ಬಾರಿಗೇನೆ ಎವಿಡೆನ್ಸನ್ನು ಈ ಯಾರೋ ಕಂಪ್ಲೇಂಟ್ ಬರೆದಿರುವಂತಹ ಡಾಕ್ಟ್ರು ಎಲ್ಲವನ್ನು ಕೂಡ ನಾವು ನಮಗೆ ಯಾಕೆಂದರೆ ಪಿ ಅಂತ ಹೇಳಿದರೆ ಅವ್ರಿಗೆ ಬ್ರೀಫ್ ಮಾಡಬಾರ್ದಂತ ಏನಿಲ್ಲ. ಯಾಕೆಂದರೆ ಕೆಲವಾರು ವರ್ಷಗಳ ಹಿಂದೆ ಆಗಿರುವಂತಹ ಘಟನೆಗಳ ಜಸ್ಟ್ ಬ್ರೀಫ್ ಆಗಿ ಏನೇನು ಈ ವಿಚಾರಗಳು ಇದೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಾನು ಆ ಕೇಸನ್ನು ಏನು ಚಾರ್ಜ್ ಶೀಟಲ್ಲಿ ಓದ್ಕೊಂಡಿದ್ದೀನ ಅದಕ್ಕಿಂತ ಜಾಸ್ತಿ ವಿಚಾರವನ್ನು ವಿಟ್ನೆಸ್ ಹೇಳಿದರು. ಬಹಳ ಹೋಪ್ಸಲ್ಲಿದ್ವಿ. ಕೋರ್ಟಿಗೆ ಬಂದು 4 ಕ್ವಶನ್ ಕೇಳಿದಾಗ್ಲೇ ನನಗೆ ಈ ವಿಚಾರನೇ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಇದೇ ವಿಟ್ನೆಸ್ಸು ಅವರು ಕೂಡ 164 ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಿರ್ತಾರೆ. ಈ ಹಿಂದೆ ಮ್ಯಾಜಿಸ್ಟ್ರೇಟ್ ತನಿಖಾ ಕಾಲದಲ್ಲೂ ಕೂಡ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಇಲ್ಲಿ ಬಂದು ಹಾಸ್ಟೆಲ್ ಆದ್ರು. ಆ ನಂತರ ಏನಾಯ್ತು, ಮಲ್ಲವ್ವನ ವಿಚಾರಕ್ಕೆ ಬಂದಂತಹ ಟೈಮಲ್ಲಿ ಅವರಿಗೂ ಕೂಡ ಎವಿಡೆನ್ಸ್ಗೆ ಮಾಡಿ ಎಲ್ಲ ವಿಟ್ನೆಸ್ಗಳು ನೋಡಿದಾಗ ಇಲ್ಲ ಇದು ಮಲ್ಲವ್ವನೂ ಕೂಡ ನಮಗೆ ಯೂಟರ್ನ್ ಹೊಡಿತಾರೆ ಅನ್ನುವ ವಿಚಾರ ಗೊತ್ತಾದಾಗ ನಾನು ಬಹಳ ಶ್ರಮ ಪಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ನಾಳೆ ಮಲ್ಲವ್ವನನ್ನ ಎವಿಡೆನ್ಸ್ಗೆ ಕರೆಸಿದಾಗ ಅವರೇ ಉಲ್ಟಾ ಹೊಡೆದ್ರೆ, ಯಾಕೆಂದ್ರೆ ಕಂಪ್ಲೇಂಟ್ ಕೊಟ್ಟರೆ ನಾಳೆ ಪ್ರಾಸಿಕ್ಯೂಟರ್ ಮೇಲೇನು ಬರ್ಬೋದು ಅದು. ಯಾಕೆ ಇವರು ಕಂಪ್ಲೇಂಟನ್ನೇ ಯಾಕೆ ಬಿಟ್ರು? ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಇದು ಹೇಗಿದ್ರು ಕೂಡ ಆರೋಪಿಗಳಿಗೆ ಸಹಾಯ ಮಾಡುವಂತಹ ಸಾಕ್ಷಿಗಳು, ಬಿಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ಬಂದಂತಹ ವಿಟ್ನೆಸ್ಗಳನ್ನು ಕೂಡ ಗಿವನ್ ಅಪ್ ಮಾಡಿದ್ವಿ. ಗಿವನ್ ಅಪ್ ಅಂದ್ರೆ ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಇದನ್ನ ಆ ಗಿವನ್ ಅಪ್ ಮಾಡಬೇಕಾಗಿದ್ರು ಕೂಡ ಬಹಳ ನಮ್ಗೆ, ಯಾಕೆಂದ್ರೆ ಈ ಬೆಂಗಳೂರಲ್ಲಿರುವಂತಹ ಘಟಾನುಘಟಿ ವಕೀಲರುಗಳು ಎಲ್ಲರೂ ಕೂಡ ಈ ಕೇಸಲ್ಲಿ ಅಪೇರ್ ಆಗಿದ್ದಾರೆ. 21 ಜನ ಆರೋಪಿಗಳ ಪರವಾಗಿ ಬೇರೆ ಬೇರೆ ಘಟಾನುಘಟಿ ವಕೀಲರುಗಳು ಬಂದಿದ್ದಾರೆ. ನನಗೊಂದು ಡೌಟ್ ಬರಬೇಕಾಗಿದ್ರು ಕೂಡ ಯಾರ ಹತ್ರನೂ ಕೇಳುವಂತಹ ಅವಕಾಶಗಳೇ ಇರಲಿಲ್ಲ. ಎಲ್ಲರೂ ತೊಡ್ಕೊಂಡು ಡೆಲ್ಲಿಯಿಂದಲೂ ಕೂಡ ನಾನು ಇದಕ್ಕೆ ಒಪಿನಿಯನ್ ಅನ್ನು ತಗೊಂಡಿದ್ದೀನಿ. ಇಲ್ಲ, ಖಂಡಿತವಾಗಿಯೂ ನೀವು ತಗೊಂಡಿರುವಂತಹ ನಿರ್ಧಾರ ಸರಿ ಇದೆ. ಯಾಕೆ ಅವರನ್ನು ಬಿಟ್ಟಿವಿ ಅಂತ ಹೇಳಿದ್ರೆ, ನಾಳೆ ನಾನು ಬಿಟ್ಟಿದ್ದೀನಿ, ನಾಳೆ ಆರೋಪಿಗಳ ಪರವಾಗಿ ಅವರು ಡಿಫೆನ್ಸ್ ಎವಿಡೆನ್ಸ್ ಮಾಡಬಹುದು. ಮಲ್ಲವ್ವನನ್ನೇ ಕರ್ಕೊಂಡು ಬಂದು ಡಿಫೆನ್ಸು ಇಲ್ಲ ಅವ್ರು ಹೇಳುವಂಥದ್ದೇ ತಪ್ಪು, ನಾನು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಡಿಫೆನ್ಸ್ ಎವಿಡೆನ್ಸ್ ಆಗಿ ಬಂದಂತಹ ಟೈಮಲ್ಲಿ ನನಗೆ ಇನ್ನಷ್ಟು ಅವಕಾಶಗಳು ಇದೆ, ಅಲ್ಲಿ ಕ್ರಾಸ್ ಮಾಡೋದಕ್ಕೆ ಅವಕಾಶಗಳು ಇದೆ. ಆದರೆ ನಾನು ಬಿಟ್ಟ ನಂತರ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಂತರ ಬಂದಂತಹ ಪೀಪಲ್ಗೂ ಇಲ್ಲ ಅವರನ್ನು ಮಾಡಬೇಕು ಅಂತೇಳಿ ಮಾಡಿದ್ರು. ಕ್ರಾಸಲ್ಲಿ ಅಂತೂ ಯಾವುದು ನಾನು ಆವಾಗ ಏನು ತಿಳ್ಕೊಂಡಿದ್ದೀನ ಅದೇ ಹಾಸ್ಟೆಲೇ ಆದ್ರು. ಈಗ ಈ ಜಜ್ಮೆಂಟ್ ಆಗಿ ಪತ್ನಿಯೂ ಸೇರಿ ಹಾಸ್ಟೆಲ್ ಆದ್ರು. ವಿಟ್ನೆಸ್ಗಳಲ್ಲಿ ನಮಗೆ ಈ ಕೇಸಿನಲ್ಲಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಸಪೋರ್ಟ್ ಮಾಡಿದಂಥವರು 2 ವಿಟ್ನೆಸ್ಗಳು. ಒಂದು ಲಕ್ಷ್ಮೀ ಬೆನಕಟ್ಟಿ, ಆಕೆಯು ಕೂಡ ಜಿಮ್ಮಿಗೆ ಬಂದಿರುವಂಥವಳು. ಧಾರವಾಡದ ನ್ಯಾಯಾಲಯದಲ್ಲೂ ಕೂಡ ಆ ದೋಷಾರೋಪಣಾ ಪಟ್ಟಿಯಲ್ಲಿ ಅವರೂ ಸಾಕ್ಷಿಯಾಗಿದ್ರು. ಇಲ್ಲೂ ಅದೇ ಸಾಕ್ಷಿಯನ್ನು ನಾವು ಸಾಕ್ಷಿಯಾಗಿ ಪರಿಗಣಿಸಿದ್ದೀವಿ. ಅವರು ಮತ್ತು ಇನ್ನೊಬ್ರು ಶಶಾಂಕ್ ಜೈನ ಅಂತ ಹೇಳಿ ಬಿಟ್ಟು ಉಳಿದ ಎಲ್ಲಾ ಸಾಕ್ಷಿದಾರರು ವಿಟ್ನೆಸ್ಗಳು ಯಾರಿದ್ದಾರೆ ಎಲ್ಲರೂ ಹಾಸ್ಟೆಲ್ ಆದ್ರು. ಅದೇ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ವಿಟ್ನೆಸ್ಗಳು ಎಲ್ಲರೂ ಕೂಡ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಈ ಮೊನ್ನೆಯ ಜಜ್ಮೆಂಟ್ ಅಲ್ಲಿ ವಿಟ್ನೆಸ್ಗಳು 164 ಸ್ಟೇಟ್ಮೆಂಟ್ಗಳು ಯಾರೆಲ್ಲ ಕೊಟ್ಟಿದಾರ ಅವ್ರ ಮೇಲೆ ಪರ್ಜುರಿ ಕೇಸುಗಳು ರಿಜಿಸ್ಟರ್ ಆಗಿದೆ. ಪರ್ಜುರಿ ಅಂತ ಕೇಸು ಅಂದ್ರೆ ಅವರು ನ್ಯಾಯಾಲಯದಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅವ್ರ ಮೇಲೆ ಕೇಸು ರಿಜಿಸ್ಟರ್ ಮಾಡಿ ಅಂತ ಹೇಳಿ 17 ಬಂತ ಅದರಲ್ಲಿ. ಇಲ್ಲ 17 ಆಮೇಲೆ ಹೇಳ್ತೀನಿ. ಅವನು ಆರೋಪಿಯಾಗಿ ಯಾವಾಗಲೇ ಹೇಳಿದೆ ನಾನು. ಅದು ಆರೋಪಿಯಾಗಿ 308 ಅಲ್ಲಿ ವಾಪಸ್ ಅವರನ್ನು 308 ಆಧಾರದಲ್ಲಿ ಅವರನ್ನು ಆರೋಪಿಯನ್ನಾಗಿ ಅದು ನಡೀದೆ ಅಂದ್ರೆ ಇನ್ನೊಂದು ಮರು ಪರಿಗಣಿಸಲಿಕ್ಕೆ ಆದೇಶನೂ ಆಗಿದೆ. ಆಗಿ ಅವ್ರ ಮೇಲೆ ಇನ್ನು ಎವಿಡೆನ್ಸ್ ನಡಿಬೇಕಂತ ಹೇಳಿ ಸಪರೇಟ್ ಎವಿಡೆನ್ಸ್ ನಡಿಬೇಕು. ಈ ಎಲ್ಲಾ ವಿಟ್ನೆಸ್ಗಳು ಬರಬೇಕಾದ್ರೆ ಇವ್ರ ಮೇಲೆ ವಿಟ್ನೆಸ್ಗಳು ಯಾರು ಹಾಸ್ಟೆಲ್ ಆಗಿದ್ದಾರೆ, ವಿಟ್ನೆಸ್ ಮತ್ತು ಉಳಿದ ವಿಟ್ನೆಸ್ಗಳು, ಅವ್ರ ಮೇಲೆ ಪರ್ಜುರಿ ಅಂತ ಹೇಳಿ. ಯಾಕೆಂದ್ರೆ ನೀವು ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಂದು ನನಗೆ ಬಹಳ ಬೇಸರದ ವಿಚಾರವನ್ನ ಹೇಳಲಿಕ್ಕೆ ನಾನು ಇದು ಮಾಡ್ತೀನಿ. ಯಾಕೆಂದ್ರೆ ಜಜ್ಮೆಂಟ್ ಅನ್ನ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಂತ ಅಲ್ಲ. ವಿಟ್ನೆಸ್ಗಳು ಯಾರ ಸಾರ್ವಜನಿಕ ವಿಟ್ನೆಸ್ಗಳು ಯಾಕೆ ಈ ಮಲ್ಲವ್ವನನ್ನ ಮೇಲೆ ಪರ್ಜುರಿ ಮಾಡಬಹುದಿತ್ತು ಅಂತ ನನ್ನೊಂದು ಅನಿಸಿಕೆ ಈ ನ್ಯಾಯಾಲಯದಲ್ಲೇ. ಯಾಕೆಂದ್ರೆ ಗಂಡ ಸತ್ತಿರುವಂತದ್ದು, ಎಲ್ಲಾ ವಿಚಾರಗಳು ಕಂಪ್ಲೇಂಟ್ ಕೊಟ್ಟಿರುವಂತದ್ದನ್ನು ಕೂಡ ಇದ್ದಾಗ ಪರ್ಜುರಿ ಇವ್ರ ಮೇಲೆ ಆಗಿಲ್ಲ, ಒಂದು ಕ್ರಮ ಆಗ್ಬೇಕಿತ್ತು. ಇನ್ನೂ ಒಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಪೊಲೀಸ್ ಆಫೀಸರ್ಗಳು
ಯಾಕಂದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಒಂದು ಗಾದೆ ಇದೆ. ಇಬ್ರು ಡಿವೈಎಸ್ಪಿ ಶ್ರೇಣಿಯ ಇಬ್ಬರ ಮೇಲ್ಗಡೆ ಬರುತ್ತೆ. ಹೌದು, ಅವ್ರ ಮೇಲೆ ಬಂತು ದೋಷಾರೋಪಣಾ ಪಟ್ಟಿ. ಧಾರವಾಡದಲ್ಲಿ ಹಾಕಿರುವಂತಹ ದೋಷಾರೋಪಣಾ ಪಟ್ಟಿಯಲ್ಲಿ ಟಿಂಗ್ರೀಕರ್ ನಂತರ ಇನ್ನಿಬ್ರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇದ್ರು. ಹೌದು, ಅವ್ರನ್ನು ಬಿಟ್ಟಿರೋದು ಕೂಡ ನನಗೆ ಬೇಸರ ತಂದಿದೆ. ಅಂದ್ರೆ ನಮ್ಗೆ ಈ ಕೇಸ್ನಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ನ್ಯಾಯಾಧೀಶರಿಗೆ ಏನೂ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ದೋಷಾರೋಪಣಾ ಪಟ್ಟಿಯಲ್ಲಿ ಚಾರ್ಜ್ ಶೀಟ್ CBI ಯಲ್ಲಿ ಹಾಕಿರುವಂತದ್ದು ಕೂಡ ಅವರು ಆರೋಪಿಗಳಲ್ಲ. ಆರೋಪಿಗಳಾಗಿದ್ರೆ ಏನೋ ಮಾಡ್ಬೋದಿತ್ತು. ಯಾಕಂದ್ರೆ ಅವರು ಶಿಕ್ಷೆಯಿಂದ ಇವಾಗ ಅವರ ಒತ್ತಡಕ್ಕೆ ಮಣಿದನ್ನು ಇರಬಹುದು, ಆದ್ರೆ ಮಾಡಿರೋದು ಟಿಂಗ್ರೀಕರ್ ತಪ್ಪೆ. ನಾನು ಸರಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವರ ಹೆಸರುಗಳನ್ನ ಹೇಳಿದಾಗ ನಮಗೂ ಇಲ್ಲಿ ಯಾವುದೋ ಒಂದು ಅವಕಾಶಗಳು ಇತ್ತು ಅಂತ ಕಾಣಿಸ್ತಾ ಇದೆ ನನಗೆ ಇವಾಗ. ನಾನಲ್ಲಿ ಇವತ್ತಿನ ಮೊನ್ನೆ ಇವ್ರಿಗೆ ಶಿಕ್ಷೆ ಆಗ್ತಾ ಇದೆ ಅಂದ್ರೆ ಇವ್ರಿಗೆ ಒತ್ತಡ ಹಾಕಿದವ್ರ ಮೇಲೆ ಕೂಡ ಕ್ರಮ ಆಗಬೇಕು. ಪಟ್ಟಿಯನ್ನ ಸಲ್ಲಿಸಿದಾಗ ಕರೆಕ್ಟು ಅವರಿಗೆ ಆ ಬಗ್ಗೆ ಯಾವುದೇ ಎವಿಡೆನ್ಸ್ಗಳು ಸಿಕ್ಕಿಲ್ಲ ಅಂದ್ರೆ ನಮ್ಮವರು ಚಾರ್ಜ್ ಶೀಟ್ ಅಲ್ಲಿ ಅವ್ರನ್ನ ಅವಶ್ಯಕತೆಗಳು ಇಲ್ಲ. ನ್ಯಾಯಾಲಯದ ಮುಂದೆ ಅದಲ್ಲ ಆ ವ್ಯಕ್ತಿಗಳ ಹೆಸರುಗಳನ್ನು ಹೇಳಿದಾಗ ಕೊನೆಯ ಹಂತದಲ್ಲಾದ್ರೂ ಒಂದು ಅಪ್ಲಿಕೇಶನ್ಸ್ಗಳನ್ನ, ಯಾಕಂದ್ರೆ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಬಹುದಿತ್ತ ಅನ್ನುವಂತ ಇದು ನಾನಿರ್ತಾ ಇದ್ರೆ ಮಾಡ್ತಾ ಇದ್ದೆ. ಒಂದು ವೇಳೆ ಅವರು ಆರೋಪಿಗಳಾಗ್ತಾ ಇದ್ರೆ ಇನ್ನೂ ಕೂಡ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ನೀತಿ ಪಾಠ ಬೇರೆ ಪಾಸ್ ಆಗ್ತಾ ಇತ್ತು. ಈಗ ವಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈ ಮಾಫಿ ಸಾಕ್ಷಿಗಳು ಅಪ್ರೂವರ್ ಆಗ್ತಾರೆ ಬಸವರಾಜ ಮುತ್ತಿಗೆ ಕೇಸಲ್ಲಿ. ಇವೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಮಾಫಿ ಸಾಕ್ಷಿ ಯಾವಾಗ ಅಪ್ರೂವರ್ ಆಗ್ತಾನೆ? ಮಾಫಿ ಸಾಕ್ಷಿ ಅವರು ಶಿಕ್ಷೆ ಆ ಅಪರಾಧ ಮಾಡಿಲ್ಲ ಅಂತ ಅಲ್ಲ. 306 ಅಲ್ಲಿ ನಮಗೆ ಒಂದು ಪ್ರೊವಿಷನ್ ಇದೆ. ಯಾಕೆಂತ ಹೇಳಿದ್ರೆ ಈ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಕೇಸ್ ಸ್ವಲ್ಪ ವೀಕ್ ಇದ್ರೆ ಅದನ್ನ ಬಲಪಡಿಸಬೇಕು ಅಂತ ಹೇಳಿದ್ರೆ ಇನ್ನೊಂದು ಒಬ್ಬ ಆರೋಪಿ, ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಕಾನೂನಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. 100 ಜನ ಆರೋಪಿಗಳು 99 ಜನ ಆರೋಪಿಗಳು ತಪ್ಪಿಸ್ಕೊಂಡು ಹೋದ್ರು ಕೂಡ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು ಇರುವಂತಹದ್ದು. ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆರೋಪಿಗಳನ್ನ ಎವಿಡೆನ್ಸ್ಗಳು ಹಾಸ್ಟೆಲ್ ಆಗ್ತಾರೆ ಅಥವಾ ಎವಿಡೆನ್ಸ್ಗಳು ಪೂರಕವಾಗಿ ಇಲ್ಲ ಅಂದ್ರೂ ಕೂಡ ನಮ್ಮ ಕೇಸನ್ನ ಬಲಪಡಿಸುವಂಥದ್ದು ಇದಕ್ಕೆ ಅಲ್ಲಿ ಹೈಕೋರ್ಟಲ್ಲೂ ಕೂಡ ಬಿರಾದಾರ್ ಅನ್ನುವಂಥವ್ರ A17ಗೆ ಕೊಟ್ಟಾಗ ಅಲ್ಲಿ ಅಬ್ಸರ್ವೇಷನ್ ಒಂದಿದೆ. ಪ್ರಾಸಿಕ್ಯೂಷನ್ನ ಕೇಸನ್ನ ಬಲಪಡಿಸೋದು ಎವಿಡೆನ್ಸ್ಗಳನ್ನು ಇವರು ಕೊಡ್ತಾರೆ ಅಂತ ಹೇಳಿದ್ರೆ ಯಾಕೆ ಇವರಿಗೆ ಅಪ್ರೂವರ್ ಆಗಿ ಮಾಫಿ ಸಾಕ್ಷಿಯಾಗಿ ಮಾಡಬಾರ್ದು? ನಾಳೆ ಯಾವುದೇ ಸಾಕ್ಷಿಗಳು ಇಲ್ಲ ಅಂತ ಹೇಳಿದ್ರೆ ಇದು ಒಂದು ಬಲವಾದಂತಹ ಸಾಕ್ಷಿಗಳಾಗುತ್ತೆ. ನಾನು ತಪ್ಪು ಒಪ್ಪಿಕೊಳ್ತಾ ಇದ್ದೇನೆ, ಕೃತ್ಯದಲ್ಲಿ ನಾನು ತೊಡಗಿಕೊಂಡಿದ್ದೇನೆ, ಈ ಕೃತ್ಯಕ್ಕೆ ಉಳಿದವರು ಎಲ್ಲರೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಎವಿಡೆನ್ಸ್ ಇವತ್ತು ಬಲವಾದಂತಹ ಸಾಕ್ಷಿಗಳು ಆಗಿದೆ. ಐ ವಿಟ್ನೆಸ್ಗಳು ಇದೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಖಾಲಿ ಒಂದು ಚೈನ್ ಆಫ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಎವಿಡೆನ್ಸ್ ಅಲ್ಲಿ ಪ್ರೂವ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಇವಾಗ ಐ ವಿಟ್ನೆಸ್ಗಳು ಯಾವುದಕ್ಕೆ? ಕೊಲೆಗೆ ಐ ವಿಟ್ನೆಸ್ಗಳು. ವಿನಯ್ ಕುಲಕರ್ಣಿ ಅವರು ಕೊಲೆ ಮಾಡಿದ್ದಾರೆ ಅಂತ ಅಲ್ಲ, ಸಂಚು ಮಾಡಿದ್ದಾರೆ ಅಂತ ಇರುವಂತಹದ್ದು. ಆ ಕೊಲೆಗಳಿಗೆ ನಡೆಸಬೇಕಾಗಿದ್ರೆ ಚೈನ್ ಆಫ್ ಸರ್ಕಮ್ಸ್ಟೆನ್ಸ್ ಅಂತ ಬೇಕಾಗುತ್ತೆ. ಇಲ್ಲಿ ಚೈನ್ ಆಫ್ ಸರ್ಕಮ್ಸ್ಟೆನ್ಸ್ಗೆ ಅಲ್ಲಿ ವ್ಯಕ್ತಿಗಳು ಹೋಗಿರುವಂತಹದ್ದು, ಸಂಚು ಹೇಗೆ ಮಾಡಿದ್ರು ಅನ್ನುವಂತ ವಿಚಾರಗಳು. ಐ ವಿಟ್ನೆಸ್ಗಳು ಇಲ್ಲಿ ಕೆಲವೊಂದು ಐ ವಿಟ್ನೆಸ್ಗಳು ಹಾಸ್ಟೆಲ್ ಆದ್ರು. ಅವರು ಹಾಸ್ಟೆಲ್ ಆದ್ರು ಅಂತ ಹೇಳಿದ್ರೆ ಅದಕ್ಕೆ ಏನೂ ಬೆಲೆಯೇ ಇಲ್ವಾ? ಇದೆ. ಅವರನ್ನು ನಾವು ಕ್ರಾಸ್ ಮಾಡದಂತಹ ಸಂದರ್ಭದಲ್ಲಿ ಪಾರ್ಟಿ ಸವಾಲಿಗೆ, ಯಾಕೆಂದ್ರೆ ಚೀಫ್ ಅಲ್ಲಿ ನಮ್ಮ ಪೊಲೀಸ್ ಇದರ ಪ್ರಕಾರ ಅಥವಾ ಯಾವುದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಅವರು ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ಕೊಟ್ಟರೆ ನಾವು ಕೋರ್ಟ್ ಪರ್ಮಿಷನ್ ತಗೊಂಡು ನಮಗೆ ಪೂರಕವಾಗಿ ಏನು ಈ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡಿರೋದಕ್ಕೆ ಏನು ತದ್ವಿರುದ್ಧವಾಗಿ ಹೇಳ್ತಾರ, ಕೋರ್ಟ್ ಪರ್ಮಿಷನ್ ತಗೊಂಡು ಸ್ವಾಮಿ ನಮಗೆ ಒಂದು ಅವಕಾಶ ಮಾಡಿಕೊಡಿ, ಅವರನ್ನ ಹಾಸ್ಟೆಲ್ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿ ಕೋರ್ಟ್ ಅದಕ್ಕೆ ಪರ್ಮಿಷನ್ ಕೊಟ್ಬಿಟ್ರೆ ನಾವು ಆರಾಮದಲ್ಲಿ ಯಾವ್ಯಾವುದು ಅಲ್ಲಿ ಎವಿಡೆನ್ಸ್ ಅಲ್ಲಿ ಏನು ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿಲ್ಲ ಅನ್ನೋ ಕೂಡ ಆ ಕ್ರಾಸ್ ಅಲ್ಲಿ ಅವರ ಬಾಯಿಯಿಂದ ನಮಗೆ ಪೂರಕವಾಗಿರುವಂತಹ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಪೂರಕವಾಗಿರುವಂತಹ ಕೇಸ್ಗಳನ್ನ ಅಂಶಗಳನ್ನ ನಾವು ಅವರನ್ನ ತಗೊಳ್ಳಿಕ್ಕೆ ಆಗುತ್ತೆ. ಅದೇ ವಿಚಾರದಲ್ಲಿ ಎಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ. ಈ ಕೇಸಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಇದೆ. ಈ ಟಿಂಗ್ರೀಕರ್ ಅವರು ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ತಗೊಂಡಾದ ನಂತರ 15ನೇ ತಾರೀಕು ಇನ್ಸಿಡೆಂಟ್ ಆಗುತ್ತೆ, FIR ಆಗುತ್ತೆ, ರಾಜಕೀಯದ ವಿಚಾರ ಕಂಪ್ಲೇಂಟಲ್ಲಿ ಅನುಮಾನ ಬರುತ್ತೆ.
ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, 16ನೇ ತಾರೀಕಿಗೆನೆ ಅಲ್ಲಿ ಈ ಉದಯ ಜಿಮ್ ಏನಿದೆಯಾ ಹೌದು. ಪಕ್ಕದಲ್ಲಿ ಪೋಸ್ಟ್ ಆಫೀಸ್ ಇದೆ. ಹ್ಮ್. ಉದಯ ಜಿಮ್ನ ಎದುರುಗಡೆಯಲ್ಲಿ CC ಕ್ಯಾಮರಾಗಳು ಇಲ್ಲ. ಹ್ಮ್. ಪೋಸ್ಟ್ ಆಫೀಸಿನ ಬಿಲ್ಡಿಂಗ್ ಅಲ್ಲಿ CC ಕ್ಯಾಮರಾಗಳು ಇದೆ. ಹ್ಮ್. ಅದನ್ನ ಪಡ್ಕೊಳ್ತಾರೆ. ಹ್ಮ್. ತಗೊಂಡು ಮಾಜರ್ ಮುಖಾಂತರ ಅದನ್ನು ಸೀಸ್ ಮಾಡ್ತಾರೆ. ಹ್ಮ್. ಹ್ಮ್. ಸೀಸ್ ಮಾಡಿದ ನಂತರ ಆ ನಂತರ ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಹ್ಮ್. ಆ ನಂತರ ಬಂದಂತಹ ತನಿಖಾಧಿಕಾರಿಗಳು ಅದು ಮಾಡಬೇಕಿತ್ತು. ಓಕೆ. ಇವ್ರು ಮಾಡದೇ ಇರುವಂತದ್ದನ್ನು ಕೂಡ ತಪ್ಪು ಸ್ವಲ್ಪ. So, ಯಾಕಂದ್ರೆ ಅಂದ್ರೆ ಅಷ್ಟು ದಿನ ಡಿಜಿಟಲ್ ಅವ್ರು ಸಾಕ್ಷ್ಯ ಇವಾಗ ತುಂಬಾ defense ಏನ್ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಾನು 22 ದಿನ ನಾನು ಅಲ್ಲಿ ಇನ್ವೆಸ್ಟಿಗೇಟರ್ ಆಗಿ ಇದ್ದೆ, ಹ್ಮ್. ಹ್ಮ್. ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಿದ್ದೀನಿ ಅಂತ ಹೇಳಿ ಅವರ ಡಿಫೆನ್ಸು ಓಕೆ. ಆರ್ಗ್ಯುಮೆಂಟು ಅದೆಲ್ಲ ಹಂಗಿದೆ. ಹ್ಮ್. ಅವ್ರೂ ಅಷ್ಟು ದಿನದಲ್ಲಿ ಅದಕ್ಕಿಂತ ಮುಂದೆ ಹೋಗಿ ಏನಾದರೂ ತನಿಖೆಯನ್ನು ಮಾಡ್ಬೋದಿತ್ತು, ಮಾಡಿಲ್ಲ. ಓಕೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕ್ರೈಮ್ ರಿಜಿಸ್ಟರ್ ಆದಂತಹ ಟೈಮಲ್ಲೂ ಕೂಡ ಹ್ಮ್. ಅಲರ್ಟ್ ಲೆಟರ್ ಒಂದು ಮುತ್ತಗಿ ಅವರು ಬರೆದಿರ್ತಾರೆ. ಓಕೆ. ಏನಿದೆ ಅದರಲ್ಲಿ, ಹ್ಮ್. ಈ ಯೋಗೀಶ್ ಗೌಡ ಅವರ ಬ್ರದರ್ ಇನ್ನೊಬ್ರು ಉದಯ ಗೌಡ ಅಂತ ಇರ್ತಾರೆ, ಹೌದು. ಅವರ ಕೊಲೆ ಆಗಿರುತ್ತೆ. ಹ್ಮ್. ಆ ಅಲರ್ಟ್ ಲೆಟರ್ ಅಲ್ಲಿ ಏನು ಬರೀತಾರೆ ಅಂತ ಹೇಳಿದ್ರೆ, ವಿನಯ್ ಕುಲಕರ್ಣಿ ಮತ್ತು ಇನ್ನೊಬ್ರು ರಾಜಕೀಯ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಯ ಹೆಸರು ಇರುತ್ತೆ ಅಲ್ಲಿ. ಹ್ಮ್. ಹ್ಮ್. ಅವರು ಕೊಲೆ ಮಾಡಿದ್ದಾರೆ ಉದಯ ಗೌಡ್ರನ್ನ. ಹ್ಮ್. ನಿನ್ನನ್ನು ಕೂಡ ವಿನಯ್ ಕುಲಕರ್ಣಿ ಅವರು ಕೊಲೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಾರು ಅಂತ ತಿಳಿಯುವಂತ ಪ್ರಯತ್ನ ಮಾಡಬೇಡ ನೀನು, ಮುಂದಿನ ದಿನಗಳಲ್ಲಿ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅಷ್ಟನ್ನ ಇದು ಮಾಡ್ತಾರೆ. ಯಾರಿಗೆ? ಮುತ್ತಗಿ ಅವರೇ ಬರೆಯುವಂತ ಲೆಟರ್. ಓಕೆ. ಅದನ್ನು ಕೂಡ ಇವರೇ ಟಿಂಗ್ರಿಕರೇ ತಗೊಂಡಿರ್ತಾರೆ. ಓಕೆ. ಇಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅನ್ನೋದು ಹೆಂಗ್ ಸಾಕ್ಷಿ ಗಟ್ಟಿ ಆಯ್ತು ಅಂತ ಈ ಸಂಚಲ್ಲಿ? ಸಂಚಲ್ಲಿ ಅಂತ ಹೇಳಿದ್ರೆ, ಇವಾಗ ಲೆಟರ್ ನೋಡಿದ್ರೆ ಅಲರ್ಟ್ ಲೆಟರ್ ಅಲ್ಲಿ ಹೆಸರು ಇದೆ, ವಿನಯ್ ಕುಲಕರ್ಣಿ ಹೆಸರು, ಕುಲಕರ್ಣಿ ಅವರ ಹೆಸರು ಇದೆ. ಈ ಕೊಲೆ ಆಗೋದಕ್ಕಿಂತ ಮೊದಲು, ಯಾಕಂದ್ರೆ ಧಾರವಾಡದ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದು ರಾಜಕೀಯ ಪ್ರೇರಿತ ಕೊಲೆ ಅಂತ ಇಲ್ಲ ಅಲ್ಲಿ. ಅವ್ರು ಚಾರ್ಜ್ ಶೀಟ್ ಹಾಕಿರುವಂತಹದ್ದು ಒಂದು ತೋಡ್ಕರ್ ಅಂತ ಒಬ್ರು ಇರ್ತಾರೆ, ನಾಗರಾಜ್ ತೋಡ್ಕರ್ ಅಂತ ಹೇಳಿ, 25 ಎಕರೆ ಜಮೀನಿನ ವಿಚಾರದಲ್ಲಿ ಒಂದು ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತಾರೆ. ಅದು ನಮ್ಮ ಈ ಚಾರ್ಜ್ ಶೀಟ್ ಪ್ರಕಾರ, CBI ಚಾರ್ಜ್ ಶೀಟ್ ಪ್ರಕಾರ ಏನಾಗುತ್ತೆ ಅಂದ್ರೆ, ಅದೊಂದು ನಾಮಕಾವಸ್ಥೆ ಆಗಿರುವಂತಹ ಇದು ಸೇಲ್ ಅಗ್ರಿಮೆಂಟು. ಇದಕ್ಕೆ ಲಿಂಕ್ ಮಾಡೋದಕ್ಕೋಸ್ಕರ ಇದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇಂದಾಗಿ ಆಗಿರುವಂತಹದ್ದು. ಅಲ್ಲಿ ಅಗ್ರಿಮೆಂಟ್ ಯಾರಿಗೆ ಆಗಿರುತ್ತೆ ಅಂತ ಹೇಳಿದ್ರೆ, ಮುತ್ತಗಿ ಅವರಿಗೆ ಮತ್ತು ತೋಡ್ಕರ್ ಅಂತ ಹೇಳಿ. ಅವ್ರ ಹತ್ರ ಕೇಳಿದ್ರೆ ನಮ್ಗೆ ಆ ಡಿಸ್ಪ್ಯೂಟ್ಗಳು ಏನು ಇರಲಿಲ್ಲ, ಅದು ಯಾವುದೋ ಒಂದು ಡಿಸ್ಪ್ಯೂಟ್ಗಳು ಇರಲೇ ಇಲ್ಲ ಅಂತ ಹೇಳಿ, ನಕಲಿ ಸೃಷ್ಟಿ ಅಂತ ಹೇಳಿ. ಇಲ್ಲಿ ಯಾಕೆ ಇವರು ಇವಾಗ ದೋಷಾರೋಪಣಾ ಪಟ್ಟಿಯಲ್ಲಿ ಧಾರವಾಡದವರು ರಾಜಕೀಯ ಪ್ರೇರಿತ ಅಂತ ಹೇಳಿ ಇನ್ಕ್ವೆಸ್ಟ್ ಅಲ್ಲಿ ಕಾಣಿಸ್ತಾ ಇದೆ, 3-4 ಕಡೆಯಲ್ಲಿ ಬರ್ತಾ ಇದೆ. ಅವರು ಯಾರೋ ಸಾಕ್ಷಿಗಳ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ, ಶವ ತನಿಖಾ ಸಂದರ್ಭದಲ್ಲೇ ರಾಜಕೀಯ ಪ್ರೇರಿತ ಕೊಲೆ ಅಂತ ಅನುಮಾನಗಳು ಇದ್ದಾಗ ಆ ಬಗ್ಗೆ ಯಾಕೆ ಧಾರವಾಡ ಪೊಲೀಸ್ ಅವರು ಮಾಡಿಲ್ಲ? ನಮ್ಮ ಈ CBI ಚಾರ್ಜ್ ಶೀಟ್ ಅಲ್ಲಿ ತನಿಖೆ ಕೈಗೊಂಡಾಗ ಈ ಎಲ್ಲ ಅಂಶಗಳು ಗಮನಕ್ಕೆ ಬರುತ್ತೆ. ಯಾಕೆಂದ್ರೆ CDR ಗಳನ್ನ ತಗೊಳ್ತಾರೆ, ವಿನಯ್ ಕುಲಕರ್ಣಿ ಅವರಲ್ಲಿ ಹೆಸರು ಇರೋದ್ರಿಂದ ಬೇರೆ ಬೇರೆ ಅಂಶಗಳನ್ನ CDRಗಳು, ಮತ್ತೆ ಅವರು ಡೆಲ್ಲಿಗೆ ಹೋಗಿರುವಂತಹದ್ದು, ಇಲ್ಲಿ ಸಾಂಕಿ ಟ್ಯಾಂಕಿ ಹತ್ರ ಕೆಲವೊಂದು ವ್ಯಕ್ತಿಗಳ ಜೊತೆ ಮಾತುಕತೆ ಆಗಿರುವಂತಹದ್ದು, ಅದಕ್ಕೆ ಟವರ್ ಲೊಕೇಶನ್ಸ್ಗಳು ಎಲ್ಲವನ್ನೂ ಕೂಡ ಬಂದಿದೆ. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಭೀಮಾ ತೀರದ ಹಂತಕರು ಅಂತ ಇದ್ದಾರೆ. ಹೌದು. ಅಲ್ಲಿ ಹೆಸರು ಮರ್ತೋಯ್ತು ನನಗೆ. 2 ಪಿಸ್ತೂಲ್ಗಳನ್ನ ಈ ಚಂದು ಮಾಮ ಅಂತ ಹೇಳಿ, ಈ ವಿನಯ್ ಕುಲಕರ್ಣಿ ಅವರ ಮಾವ, ಈ 16 ಚಂದಪ್ಪ ಬಾಜಪ್ಪ ಇವರು ಯಾರಾದ್ರೂ ಚಂದು ಮಾಮ ಅಲಿಯಾಸ್ ಚಂದ್ರಶೇಖರ ಇಂಡಿ, ಅವರು ಅಲ್ಲಿಂದ ತಗೊಳ್ತಾರೆ. ಭೀಮಾ ತೀರದಿಂದ ಬಂದಿರುತ್ತೆ. ಹೌದು, ಆ ಕಡೆಯಿಂದಲೇ ಬಂದಿರುವಂತದ್ದು, ಬಿಜಾಪುರದಿಂದ. ಅದಕ್ಕೆ ಸರಿಯಾದ ಲಿಂಕ್ಗಳು ನಮಗೆ ಚಾರ್ಜ್ ಶೀಟ್ ಅಲ್ಲಿ ಬಂದಿದೆ. ಬಟ್ ಇಲ್ಲಿ ಆರ್ಮ್ಸ್ ಆಕ್ಟ್ ಅಲ್ಲಿ ಬಿಡುಗಡೆ ಆಗಿದ್ದಾರೆ ಇವಾಗಿನ ಈ ಕೇಸಲ್ಲಿ. ಆ ವೆಪನ್ಗಳನ್ನ ಯಾರಿಗೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಕೊಲೆ ಮಾಡೋದಕ್ಕೆ ಧಾರವಾಡದ ಹುಡುಗರಿಗೆ ಯಾರು ಇರ್ತಾರ ಅವರಿಗೆ ಕೊಟ್ಟಿರ್ತಾರೆ. ಅವ್ರಿಗೆ ಏನಾದ್ರು ಹೆದರಿಕೆ ಆಯ್ತಾ, ಏನೋ ನಮ್ಗೆ ಆಗಲ್ಲ ಅಂತ ಬಿಟ್ಬಿಟ್ರು. ಅದು ಯೂಸ್ ಆಗಿಲ್ಲ. ಅದಕ್ಕೆ ಪೂರಕವಾದಂತ ಯಾರೊಬ್ಬ ಬೈರಗೊಂಡ ಅಂತ ಹೇಳಿ ಅವರು ಈ ಚಂದುಮಾಮ ಅವರಿಗೆ ಕೊಟ್ಟು, ಇನ್ನೊಬ್ರು ಯಾರೋ ವಿಟ್ನೆಸ್ ಇದ್ದಾರೆ, ಅವರು ಚಂದುಮಾಮ ಅಲಿಯಾಸ್ ಚಂದ್ರಶೇಖರ ಇಂಡಿ ಅವರಿಗೆ ಕೊಟ್ಟು, ಅವರು ಅದನ್ನ ಕೊಲೆ ಇವಾಗ ಯಾರಿದ್ದಾರೆ ಆರೋಪಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ಚಾರ್ಜ್ ಶೀಟ್ಗಳು. ಬಟ್ ಅದು ಇವಾಗ ಆರ್ಮ್ಸ್ ಆಕ್ಟ್ ಅಲ್ಲಿ ಹೋಗಿದೆ. ಆ ಪ್ರಯತ್ನಗಳು ಕೂಡ ಆಗಿದೆ.
ಬಸವರಾಜ್ ಮುತ್ಗಿ ವಿಚಾರದಲ್ಲಿ ಬಂದರೆ, ಬಸವರಾಜ್ ಮುತ್ಗಿ ಅಪ್ರೂವರ್ ಆಗಿ ವಿನಯ್ ಕುಲಕರ್ಣಿಯ ಬಗ್ಗೆ ಕಂಪ್ಲೀಟ್ ಸಂಚು ರೂಪಿಸಿದ್ರಿಂದ ಈ ಕೊಲೆ ಆಯಿತು ಅನ್ನುವಂಥದ್ದು ಹೇಳಿಕೆ ತುಂಬ ದೊಡ್ಡ ಮಟ್ಟಕ್ಕೆ ಬಲವಾಗಿ ನಿಂತ್ಕೊಂತೇನಲ್ವ? ಅಂದ್ರೆ ವಿನಯ್ ಕುಲಕರ್ಣಿ ಅದು ಒಂದು ಪೂರಕ ಸಾಕ್ಷಿನೇ ಆಗಿದೆ. ಯಾಕೆಂದ್ರೆ ಇಲ್ಲಿ ಐ ವಿಟ್ನೆಸ್ಗಳು ಯಾರಿದ್ರು ಕೂಡ ವಿನಯ್ ಕುಲಕರ್ಣಿ ಅವರ ವಿಚಾರದಲ್ಲಿ ಯಾರೂ ಹೇಳಿಲ್ಲ. ಉಳಿದ ಈ ತೋಡ್ಕರ್ ಅಂತ ಏನು ಹೇಳಿದ್ನ ಅಲ್ವಾ, ಅದನ್ನು ಕೂಡ ಅವರ ಬಗ್ಗೆ ಏನು ಹೇಳಲ್ಲ. ಪೊಲೀಸ್ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ರು ಅಂತ ಹೇಳ್ತಾರೆ. ಈ ರೀತಿ ಅಗ್ರಿಮೆಂಟ್ಗಳ ಇದರಲ್ಲಿ ನಮ್ಗೆ ಏನು ಯಾಕೆ ಈ ವಿಚಾರ ಬಂತು ಅಂತಂದ್ರೆ, ಮೊದಲಿಗೆ ಈ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ಪಂಚಾಯತ್ ಅಧ್ಯಕ್ಷನನ್ನು ಈ ನಮ್ಮ ಯೋಗೇಶ್ ಗೌಡ, ಮೃತ ಯೋಗೇಶ್ ಗೌಡರ ಬ್ರದರ್ ಉದಯ್ ಅನ್ನೋರು ಹೋಗಿ ಮರ್ಡರ್ ಮಾಡಿರ್ತಾರೆ ಅನ್ನುವಂಥದ್ದಾಗುತ್ತೆ. ಆ ಉದಯ್ ಗೌಡ ಮರ್ಡರ್ ಮಾಡಿರೋದಕ್ಕೋಸ್ಕರ ಇನ್ನೊಬ್ಬರು ಯಾರೋ ಹೋಗಿ ಮತ್ತೆ ಮರ್ಡರ್ ಮಾಡಿರ್ತಾರೆ. ಆ ಮರ್ಡರ್ ಮಾಡಿರೋ ಉದ್ದೇಶಕ್ಕೆ ಈ ಅಣ್ಣನನ್ನು ಇದು ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಯೋಗೇಶ್ ಗೌಡ ಆ ಕೊಲೆ ಕೇಸಲ್ಲಿ ಗುರುನಾಥ್ ಗೌಡ, ಯೋಗೇಶ್ ಗೌಡ ಇವರೆಲ್ಲ ಸೇರಿಕೊಂಡು ಮರ್ಡರ್ ಮಾಡಿರ್ತಾರೆ ಅಂತ ಒಂದು ಸುದ್ದಿ ಇದಾಗುತ್ತೆ. ಅದರೊಳಗಡೆ ಇವರು ಜೈಲು ಶಿಕ್ಷೆನೂ ಅನುಭವಿಸ್ತಾರೆ. ಅದಾದ ನಂತರದಲ್ಲಿ ಯೋಗೇಶ್ ಗೌಡ ವಿನಯ್ ಕುಲಕರ್ಣಿಯ ಪ್ರಬಲ ಪ್ರತಿಸ್ಪರ್ಧಿಯಾಗಿ ನಿಂತುಕೊಂಡು ಜಿಲ್ಲಾ ಪಂಚಾಯತ್ತಲ್ಲಿ ತನ್ನದೇ ಆದ ಒಂದು ವ್ಯಾಪ್ತಿನ, ಅಂದರೆ ರೌಡಿ ಹಣೆಪಟ್ಟಿಯಿಂದ ಸಮಾಜ ಸೇವಕ ಅನ್ನುವಂಥ ಹಣೆಪಟ್ಟಿಯನ್ನು ತಗೊಂಡು ಜನರ ಮಧ್ಯದಲ್ಲಿ ಒಂದು ಮಟ್ಟಕ್ಕೆ ಸದ್ದು ಮಾಡೋದಕ್ಕೆ ನಿಂತ್ಕೊಳ್ತಾನೆ. ವಿನಯ್ ಕುಲಕರ್ಣಿಗೆ ಅದೊಂದು ಸಣ್ಣ ಭಯ, ವೈಷಮ್ಯಕ್ಕೆ ಕಾರಣ ಆಗುತ್ತೆ, ರಾಜಕೀಯ ವೈಷಮ್ಯಕ್ಕೆ ಅನ್ನುವಂಥದ್ದು. ವಿನಯ್ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ, ವಿನಯ್ ಕುಲಕರ್ಣಿಯ ಯಾವುದೇ ಸಭೆ ಸಮಾರಂಭಗಳಿಗೆ ಯೋಗೇಶ್ ಗೌಡ ನೇರ ಹೋಗೋದು, ಯಾಕೆ ಅದು ಹಂಗಾಗಿಲ್ಲ, ಯಾಕೆ ಇದು ಹಿಂಗಾಗಿಲ್ಲ ಅನ್ನುವಂಥದ್ದನ್ನು ಕೇಳೋದು, ಜನರ ಮುಂದೆ ಒಂದು ಅವಮಾನಕರ ರೀತಿಯಲ್ಲಿ ಮಾತಾಡುವಂಥದ್ದು, ಇವೆಲ್ಲ ನಡೆಯುತ್ತೆ. ಈ ಜೂನಲ್ಲಿ ಮರ್ಡರ್ ಆಗಿದ್ದಲ್ಲ, ಫೆಬ್ರವರಿಯಲ್ಲಿ ಇದೇ ಜಿಲ್ಲಾ ಪಂಚಾಯತ್ ಭವನದೊಳಗಡೆ ಗಲಾಟೆ ಆಗಿರುತ್ತೆ. ಆ ನಿಟ್ಟಲ್ಲಿ ಕೂಡ ಈ ಕೇಸ್ ದೊಡ್ಡ ದಿಕ್ಕು ಬೇರೆ ಥರ ತಗೊಳುತ್ತೆ. ಸೊ ಯೋಗೇಶ್ ಗೌಡನು ಕೂಡ ಕ್ರಿಮಿನಲ್ ಮೊಕದ್ದಮೆಗಳನ್ನು ತಲೆ ಮೇಲೆ ಹಾಕ್ಕೊಂಡಿರುವಂಥ ವ್ಯಕ್ತಿ. ಸಾರ್ವಜನಿಕವಾಗಿ ನಾನು ಮತ್ತೆ ಏನೋ ಒಳ್ಳೆಯವನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಹೋಗಿ ಮತ್ತೇನೋ ಒಂದು ಇದಾಗಿರುತ್ತೆ. ಜೈಲಲ್ಲಿದ್ದು ಕೂಡ ಚುನಾವಣೆ ಗೆಲ್ತಾನೆ. ಅದೊಂದು ಭಯ ವಿನಯ್ ಕುಲಕರ್ಣಿಗಾಗುತ್ತೆ. ಸೊ ಯೋಗೇಶ್ ಗೌಡನನ್ನು ಮುಗಿಸ್ಲೇಬೇಕು ಅಂತ ಸಂಚು ರೂಪಿಸಿ ಕೊಲೆ ಮಾಡ್ದ ಅನ್ನೋದಕ್ಕೇನಾದ್ರು ಸಾಕ್ಷಿ ಸಿಕ್ಕಿತ್ತಾ? ಪ್ರಮುಖ ಸಾಕ್ಷಿನ ನನಗೆ ಅದು ಮರ್ತೇ ಹೋಗಿತ್ತು. ನಾನು ಫಸ್ಟಿಗೆ ಹೇಳಬೇಕಿತ್ತು. ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಾ. ಯಾಕೆಂತ ಹೇಳಿದ್ರೆ ನಮ್ಮ ಈ ಚಾರ್ಜ್ ಶೀಟ್ ಪ್ರಕಾರನೇ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇಲೆಕ್ಷನ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ಆದ ನಂತರ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಆಗಿ ಎಲ್ಲ ಆದ ನಂತರ ಅಲ್ಲಿ ಮೀಟಿಂಗ್ ಆಗುತ್ತೆ, ಜಿಲ್ಲಾ ಪಂಚಾಯತ್ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗಲ್ಲಿ ಇಬ್ಬರಿಗೂ ವಿನಯ್ ಕುಲಕರ್ಣಿ ಮತ್ತು ಯೋಗೀಶ್ ಗೌಡ ಅವರು ಇರ್ತಾರೆ. ಯೋಗೀಶ್ ಗೌಡ ಅವರು ಅಲ್ಲಿ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ ಬಗ್ಗೆ ಒಂದು ನೀರಿನ ಸಮಸ್ಯೆ ಇರುತ್ತೆ. ನೀರಿನ ಸಮಸ್ಯೆ ಬಗ್ಗೆ ಮಾತುಕತೆಗಳು ಬಹಳ ಜೋರಾಗಿ ಆಗುತ್ತೆ, ಇಬ್ಬರ ಮಧ್ಯೆ ಅಲ್ಲಿ ಒಂದು ವಾಗ್ಯುದ್ಧ ನಡೆಯುತ್ತೆ. ಅದೇ ಫಸ್ಟ್ ಮೋಟಿವ್ ಫಾರ್ ದಿ ಕಮಿಷನ್ ಆಫ್ ದಿ ಆಫೆನ್ಸ್ ನಮ್ದು ಅದೇ ಅಂತಲೇ ಇದೆ, ರಾಜಕೀಯ ಪ್ರೇರಿತವಾಗಿ. ಯಾಕೆಂದ್ರೆ ಅಲ್ಲಿ ನನ್ನನ್ನ ಅವಮಾನ ಆಯಿತು. ಅಧಿಕಾರಿಗಳ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರು ಅವಾಗ, ಅಲ್ಲಿ ನನಗೆ ಅವಮಾನ ಆಯಿತು ಅನ್ನುವ ಕಾರಣಕ್ಕೋಸ್ಕರ ಏನು ಗಲಾಟೆ ಆಗಿದೆಯಾ ಅದಕ್ಕೆ ಎರಡು ಪ್ರಮುಖ ಸಾಕ್ಷಿಗಳು ಬಹಳ ಸಪೋರ್ಟ್ ಆಗಿ ಮಾಡಿದ್ದಾರೆ. ಆ ಸಾಕ್ಷಿಗಳನ್ನು ಕೂಡ ನಾನೇ ವಿಚಾರಣೆ ಮಾಡಿರುವಂತಹದ್ದು. ಹೌದು, ಅಂದ್ರೆ ಅವರ ಡಿಫೆನ್ಸ್ ಅದಕ್ಕೂ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಮಾಜಿ ಪಂಚಾಯತ್ ಸದಸ್ಯರುಗಳು ಅಥವಾ ಯಾವುದೋ ಮಾಜಿಗಳು ಅಥವಾ ಅಲ್ಲಿ ಮೆಂಬರ್ಸ್ಗಳು ಬರೋದಕ್ಕಿಂತ ಅವರನ್ನ ನೀವು ಸಾಕ್ಷಿಗಳನ್ನಾಗಿ ಪರಿಗಣಿಸೋದಕ್ಕಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರು, ಸರ್ಕಾರಿ ಅಧಿಕಾರಿಗಳು ಇದ್ರು, ಅವರನ್ನು ಬಿಟ್ಟು ಇವರನ್ನೇ ಯಾಕೆ ಮಾಡಿದಿರಿ ಅನ್ನುವಂತ ಆ ಕ್ರಾಸ್ ಎಕ್ಸಾಮಿನೇಷನ್ ಪೋರ್ಷನ್ ಮಾಡಿದಾಗ ನಾನು ಇದ್ದೆ. ಯಾಕೆ ಅವರನ್ನ ಮಾಡಿಲ್ಲ, ಇವರನ್ನೇ ಯಾಕೆ ಅಂದ್ರೆ ಇವ್ರು ನಿಮ್ಮ ಇಂಟ್ರೆಸ್ಟೆಡ್ ವಿಟ್ನೆಸ್ಗಳು, ನಿಮ್ಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳಿಗೆ ಸಹಕಾರ ಮಾಡೋದಕ್ಕೋಸ್ಕರನೇ, ಅಂದ್ರೆ ಗುರುನಾಥ್ ಗೌಡರಿಗೆ ಸಹಕಾರ ಮಾಡೋದಕ್ಕೋಸ್ಕರ, ಪ್ರಾಸಿಕ್ಯೂಷನ್ಗೆ CBIಗೆ ಸಹಕಾರ ಮಾಡೋದಕ್ಕೋಸ್ಕರ ಇಂಪ್ಲಾಂಟೆಡ್ ವಿಟ್ನೆಸ್ ಅಂತೇಳಿ ಅವರು ಇದು ಮಾಡ್ಕೊಂಡಿದ್ದಾರೆ. ಬಟ್ ಅದು ಪೂರಕವಾಗಿ ಇವಾಗ ಕನ್ವಿಕ್ಷನ್ಗೂ ಕೂಡ ಅದು ಒಂದು ಕೂಡ ನಮಗೆ CBIಗೆ ಹೆಲ್ಪ್ ಆಗಿದೆ. ಅಂದ್ರೆ ಶಿಕ್ಷೆ ಕೊಡೋದಕ್ಕೆ ಅದೊಂದು ಪ್ರೂವ್ ಆದಾಗ ಆಯ್ತು. ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅಲ್ಲಿ ಅದು ಆಗಿತ್ತು, ಇನ್ಸಿಡೆಂಟ್ಗಳು ಆಗಿತ್ತು. ಯಾವತ್ತೂ ಕೂಡ ಇವಾಗ ಡಿಫೆನ್ಸ್ ಲಾಯರ್ಗಳದ್ದನ್ನು ಕೂಡ ಅಲ್ಲಿ ಆ ದಿನ
ಆ ಮೀಟಿಂಗ್ ನಡೆದಿಲ್ಲ ಅಂತೇಳಿ ಎಲ್ಲೂ ಕೂಡ ಡಿಫೆನ್ಸ್ ತಗೊಂಡಿಲ್ಲ. ಹ್ಮ್ ಹ್ಮ್ ಆಗಿದೆ ಅನ್ನುವಂಥದ್ದಕ್ಕೆ ಪೂರಕವಾಗಿ ಸರ್ಕಾರದಿಂದ ಪಡ್ಕೊಂಡಿರುವಂತಹ ಡಾಕ್ಯುಮೆಂಟ್ಗಳನ್ನು ನಮ್ಮ CBI ಅವರನ್ನು ಕೂಡ ಅಲ್ಲಿ ಮೀಟಿಂಗ್ ಆಗಿದೆ, ಇಂಥ ಈ ರೀತಿ ಈ ವಾಕ್ಸಮರ ಒಂದು ಆಗಿದೆ ಅನ್ನುವಂಥದ್ದಕ್ಕೂ ಕೂಡ ಪೂರಕವಾಗಿ ದಾಖಲೆಗಳನ್ನು ಇದು ಮಾಡ್ಕೊಂಡಿದ್ದಾರೆ. ಇನ್ನು ನಿಮ್ಮ ಕ್ವಶನ್ಗೆ ಇನ್ನೊಂದು ಹೇಳ್ತೀನಿ, ಯಾಕೆಂತ ಹೇಳಿದ್ರೆ ಮುತ್ತಗಿ ಅವರು ಇವಾಗ ಜನರುಗಳು ಕೂಡ ಕೇಳ್ತಾರೆ, ಆಗ ಮಾತಾಡಿದಾಗ ನಮಗೂ ಅದೇ ಬರೋದು. ಹೌದು, ಇಲ್ಲ 1ನೇ ಆರೋಪಿ ಕೊಲೆಯನ್ನೇ ಸಂಚು ಮಾಡಿದವರು, ಇವರಿಗೇನೆ ಶಿಕ್ಷೆ ಕಂಪ್ಲೀಟ್ ಅವರೇ ಮಾಡಿದ್ದಾರೆ. ಕೊಲೆಯಲ್ಲಿ A1 ಆರೋಪಿನೇ ಬಿಟ್ಬಿಟ್ರಲ್ಲ, ಮಾಪಿ ಸಾಕ್ಷಿಯಾಗಿ ಒಪ್ಕೊಂಡ ನಂತರದಲ್ಲಿ ಅಪ್ರೂವರ್ ಆದ ತಕ್ಷಣಕ್ಕೆ ಈ ಕೊಲೆಯಲ್ಲಿ ಭಾಗಿಯಾದವರಿಗೆ, ಕೊಲೆ ಮಾಡಿದವನಿಗೆ ಶಿಕ್ಷೆನೇ ಇಲ್ಲದೆ ಬಿಟ್ಬಿಡ್ತಾರಲ್ಲ ಅನ್ನುವಂಥದ್ದು ಬಂದ್ಬಿಡುತ್ತಲ್ಲ. ಸಾರ್ವಜನಿಕ ವಲಯ ತುಂಬಾ ದೊಡ್ಡ ಪ್ರಶ್ನೆ ಅದು. ಸಾರ್ವಜನಿಕದಲ್ಲಿ ಅದು ಇರಬಹುದು, ಆದ್ರೂ ಕೂಡ ನಾನು ಹೇಳಿದ್ನಲ್ಲ ಆವಾಗಲೇ, ಯಾಕೆಂದ್ರೆ ಎಲ್ಲರೂ ಕೂಡ ಇವಾಗ ಯಾವುದೇ ಎವಿಡೆನ್ಸ್ಗಳು ಇಲ್ಲ ಅಂತ ತಿಳ್ಕೊಳ್ಳಿ. ಐ ವಿಟ್ನೆಸ್ಸು ಸಪೋರ್ಟ್ ಮಾಡಲ್ಲ ಇದಕ್ಕೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು, ಈ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳು ಅಥವಾ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳು ಬಿಟ್ಟು ಬೇರೆ ಯಾವುದೇ ಸಾಕ್ಷಿಗಳು ನಮಗೆ CBIಗೆ ಇಲ್ಲ ಅಂತ ಹೇಳಿದ್ರೆ ಇದು ಪೂರಕ ಸಾಕ್ಷಿ ಆಯ್ತು, ಎಲ್ಲರೂ ನಿರಪರಾಧಿಗಳು ಅಂತ ಹೇಳಿ ಸಾಕ್ಷಿಗಳ ಕೊರತೆಯಿಂದಾಗಿ ಎಲ್ಲಾ ಆರೋಪಿಗಳು ಬಿಡುಗಡೆ ಆಗುತ್ತೆ ಅಂತ ಬರೋದಕ್ಕಿಂತ ಒಬ್ಬ ಆರೋಪಿಗೆ ಅವನಿಗೆ ಮಾಫಿಯಾಗಿ ಆಯ್ತು, ನಿನ್ಗೆ ಶಿಕ್ಷೆಯಿಂದ ನಿಮ್ಮನ್ನ ಬಿಡುಗಡೆ ಮಾಡ್ತೀವಿ, ಆದ್ರೆ ನೀನು ಎಲ್ಲ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಕೊಡಬಾರ್ದು ಅಂತ ಇಲ್ಲ. ಕಾನೂನಿನಲ್ಲಿ ಅವಕಾಶಗಳು ಇದೆ, ಅದಕ್ಕೋಸ್ಕರ ಕೊಟ್ಟಿದೆ. ಅದ್ಯಾಕಂತ ಹೇಳಿದ್ರೆ ಬಸವರಾಜ ಮುತ್ತಗಿ ಅವರು ಇವಾಗ ನಾವು ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಮಾಫಿ ಸಾಕ್ಷಿಯಾಗಿ ಅವರಿಗೆ ಪರ್ಮಿಷನ್ ಕೊಟ್ಟರು ಕೂಡ, ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋದಾಗ್ಲೂ ಕೂಡ ಆಯ್ತು, ನಿನ್ನ ಈ ಅಪ್ರೂವರ್ ಎವಿಡೆನ್ಸ್ ಏನಿದೆಯಾ ನಿನ್ನ ಮಾಫಿ ಸಾಕ್ಷಿಯಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಇಲ್ಲಿ ಎವಿಡೆನ್ಸ್ ಕೂಡ ಪೂರಕವಾಗಿ ಕೊಟ್ರು. ಮಾಫಿ ಸಾಕ್ಷಿ ಆದ ನಂತರ ನ್ಯಾಯಾಲಯದಲ್ಲಿ ಸಾಕ್ಷಿ ಕೊಟ್ಟಿರುವಂತದ್ದು ಕರೆಕ್ಟ್ ಆಗಿ ಏನು ಟ್ರೂ ಫ್ಯಾಕ್ಟ್ಸ್ ಅನ್ನ ಹೇಳಿದ್ರು. ಟ್ರೂ ಫ್ಯಾಕ್ಟ್ಸ್ ಅನ್ನು ಕೊಡದೇ ಇದ್ರೆ ನಮಗೆ ಕಾನೂನಲ್ಲಿ ಇನ್ನೊಂದು ಅವಕಾಶಗಳಿದೆ. ಇಲ್ಲ, ನೀನು ಬಂದು ಅಲ್ಲಿ ನಾನು ನಿನ್ನ ಮಾಫಿ ಸಾಕ್ಷಿ ಅಂತ ಆದೆ, ಆ ನಂತರ ಏನಾಗಿದೆ ನೀನು ವಾಪಸ್ ಉಲ್ಟು ಹೊಡೆದೆ ಅಂತ ಹೇಳಿದ್ರೆ 308 CRPC ಅಡಿಯಲ್ಲಿ ನಿನ್ನನ್ನು ವಾಪಸ್ಸು ಆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಅವಕಾಶಗಳು ಇದೆ. ಅದೇ ಕಾರಣದಿಂದ ಈ ಜಜ್ಮೆಂಟ್ ಅಲ್ಲಿ A17 ಶಿವಾನಂದ ಶ್ರೀಶೈಲ ಬಿರದಾರಿ ಏನಿದಾರ ಅದನ್ನ ಫೇಸ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅವರ ಎವಿಡೆನ್ಸ್ ಪೂರಕವಾಗಿ ಬಂದಿದೆ. ಇವಾಗ ಅವರು ಟ್ರೂ ಫ್ಯಾಕ್ಟ್ಸ್ ಅನ್ನ ಹೇಳಿದ್ರು, ಆ ಕಾರಣಕ್ಕೋಸ್ಕರ ಅವ್ರನ್ನು ಶಿಕ್ಷೆ ಆಯ್ತು. ನೋಡಿ, ಈ ಕೇಸ್ ಒಂಥರ ವಿಚಿತ್ರ ಅನ್ಸೋದು ಹೆಂಗೆ ಅಂತಂದ್ರೆ, ಕೊಲೆಯಾಗಿರೋ ಯೋಗೀಶ್ ಗೌಡನ ಮೇಲ್ಗಡೆ ಸಿಂಪತಿ ಇಲ್ಲ, ಯಾಕಂದ್ರೆ ಆತನೂ ಕ್ರಿಮಿ ಅನ್ನುವಂಥದ್ದು ಬಂದಿದೆ. ವಿನಯ್ ಕುಲಕರ್ಣಿ ಕೂಡ ಕೊಲೆ ಮಾಡಿಸಿದಾತ, ಮತ್ತು ಒಂದಷ್ಟು ಬೇರೆ ಕ್ರಿಮಿನಲ್ ಪ್ರಕರಣಗಳನ್ನು ಅಂತ ಕಾನ್ಸೆಪ್ಟು. ಬಸವರಾಜ ಮುತ್ತಗಿ ಕ್ರಿಮಿನಲ್ ಪ್ರಕರಣಗಳು, ಇವತ್ತು ಅವರು ಕೂಡ ಆಚೆ ಇದ್ರೂ ಕೂಡ ಅವ್ರ ಮೇಲೆ ಯಾವುದೇ ಲೆಕ್ಕಾಚಾರಗಳು ಆಗಬಾರ್ದಿತ್ತು ಅನ್ನುವಂಥದ್ದೇ ಬರ್ತಾಯಿತ್ತು. ಬಿಟ್ರೆ ಅವ್ರು ಸೇಫ್ ಆಗಿದ್ದು ಒಳ್ಳೇದಾಯಿತು ಅನ್ನುವಂಥ ಮನಸ್ಥಿತಿ ಯಾರಿಗೂ ಇಲ್ಲ. ಮುತ್ತಪರೈ ಅಂತ ಅವ್ರ ಜೊತೆಗಿರ್ತಾರೆ, ಒಂದಷ್ಟು ಬೇರೆ ಬೇರೆ ಥರ ಕ್ರಿಮಿನಲ್ ಪ್ರಕರಣಗಳು. ಇದೇ ಯೋಗೇಶ್ ಗೌಡನ್ನ ಮುಂದೆಗಡೆ ತನ್ನ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ವಿನಯ್ ಕುಲಕರ್ಣಿ ತಂದುಕೊಂಡಿರುವಂಥ, ತಂದಿಟ್ಟು ಪ್ರತಿಷ್ಠಾಪನೆ ಮಾಡಿರುವಂಥ ಇನ್ನೊಂದು ಪೀಸ್ ಯಾವುದಾದ್ರೂ ಇದ್ದರೆ ಅದು ಬಸವರಾಜ ಮುತ್ತಗಿ ಅನ್ನುವಂಥದ್ದು. ಅಂದರೆ ಯೋಗೇಶ್ ಗೌಡನ ಎದುರುಗಡೆ ಈ ಒಂದು ಪ್ರಬಲವಾದ ಅಸ್ತ್ರ ಮಾಡ್ಕೋಬೇಕು ಅಂತ ಬಂದಾಗ ಬಸವರಾಜ ಮುತ್ತಗಿ ತಂದು ಬೆಳೆಸ್ತಾರೆ ಅನ್ನುವಂಥದ್ದು ಆ ಕಡೆ ಭಾಗದ ಮಾತುಗಳು. ಈ ಕೇಸಲ್ಲಿ ಈ ಶಿಕ್ಷೆ ಆಗಿರೋರು ಮತ್ತು ಕೊಲೆ ಆಗಿರೋರು, ಪ್ರಕರಣದಲ್ಲಿ ಭಾಗಿಯಾಗಿರೋರು ಯಾರ ಮೇಲೂ ಸಿಂಪತಿ ಇಲ್ಲ. ಕರೆಕ್ಟು. ಇವಾಗ ಕೊಲೆ ಮಾಡಿದವರು ಸರಿನಾ ತಪ್ಪಿ ಯಾರು ಮಾಡಿದ್ರು ಕೂಡ ಅವ್ರ ಮೇಲೇನು ಕೂಡ ಸಾಕಷ್ಟು ಕೇಸುಗಳು ಇತ್ತು, ಅದನ್ನು ಒಪ್ಕೊಳ್ತಾ ಇದ್ದೀನಿ. ಉದಯಗೌಡರು ಕೊಲೆ ಆಗಿರುವಂತದ್ದನ್ನು ಕೂಡ ಅಲ್ಲಿ ಹಾಸ್ಟೆಲ್ ಆಗಿದೆ, ಬಿಡುಗಡೆ ಆಗಿದೆ, ಎಲ್ಲ ಆಗಿದೆ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಂತಹ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ಮರ್ಸಿ ಇವಾಗ ನೋಡ್ಬೋದು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಒಂದು ಏನ್ ಹೇಳ್ಬೇಕಂದ್ರೆ, ಶಿಕ್ಷೆಗೆ ಇವಾಗ ಅನುಭವಿಸಿದಂತಹ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ, ಸಫರ್ ಆಗುವವರು ಯಾರು? ಕುಟುಂಬ. ಇವಾಗ 2 ವರ್ಷದಿಂದ ಕೇಸುಗಳು ತುಂಬಾ ವರ್ಷಗಳಿಂದ ನಡೀತಾ ಬಂತು. 2 ವರ್ಷದಿಂದ ಒಂದೇ ಒಂದು ದಿನ ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಿದ್ಯಾ? ಅರ್ನ್ ಮಾಡುವಂತದ್ದಕ್ಕೆ ಪ್ರತಿದಿನ ದಿನ ಕೇಸುಗಳು ನಡೀತಾ ಇತ್ತು. ಈಚ್ ಅಂಡ್ ಎವ್ರಿ ಡೇಟ್, ಇವತ್ತಿಂದ ನಾಳೆಗೆ, ನಾಳೆಯಿಂದ ನಾಡ್ದಿಗೆ ಎಕ್ಸಂಪ್ಷನ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅಲ್ಲಿ ಆಕ್ಸೆಪ್ಟ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಇಂಥ ಪ್ರಕರಣಗಳಲ್ಲಿ ಎಕ್ಸಂಪ್ಷನ್ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಮಾಡುವಂಥದ್ದು ಅಲ್ಲ, ಎಲ್ಲ ಆಗಿಲ್ಲ. ಇಷ್ಟು ದಿನ ನಿರುದ್ಯೋಗಿಗಳಾಗಿ ಕೋರ್ಟ್ಗೆ ಬಂದು ಹೋಗ್ತಾ ಇದ್ರು. ಆ ಟೈಮಲ್ಲಿ ಸಂಪಾದನೆಗಳು ಇರಲಿಲ್ಲ. ಮೊನ್ನೆ ಜಜ್ಮೆಂಟ್ ಆಗಿ ಇವಾಗ ನ್ಯಾಯಾಲಯ ಜೈಲಿಗೆ ಹೋದ್ರು. ಯಾರೋ ಅವರ ಹೆಂಡತಿ ಮಕ್ಕಳಿಗೆ ಏನು, ಯಾರೋ ಮಾಡಿರುವಂತಹ ತನ್ನ ಗಂಡ ಮಾಡಿರುವಂತಹ ತಪ್ಪಿಗೆ, ತನ್ನ ಮಗ ಮಾಡಿರುವಂತಹ ತಪ್ಪಿಗೆ ಆ ತಂದೆ ತಾಯಿಗಳು, ಆ ಮಕ್ಕಳುಗಳು, ನಿಜವಾಗಿಯೂ ಕೂಡ ನಾನು ಅಷ್ಟು ದಿನ 3 ವರ್ಷಗಳ ಕಾಲ ನಾನು ಆ ಕೇಸನ್ನು ನಡೆಸಿದ್ದೀನಿ. ಕೂಡ ಶಿಕ್ಷೆ ಆಗಿರುವಂಥದ್ದು ಸರಿಯಾ, ಕರೆಕ್ಟ್. ಆದ್ರೆ ಇವತ್ತು ಸಫರ್ ಆಗಿರುವಂಥವ್ರು ಯಾರು? ಹೆಂಡತಿ ಮಕ್ಕಳುಗಳು.
ಕಣ್ಣೀರಿಡ್ತಾ ಇದ್ರು ನ್ಯಾಯಾಲಯದ ಹತ್ರ ಬಂದು. ಮಾಡಿರೋ ತಪ್ಪು ಅವರು ಇನ್ನು ಗತಿಗೋತ್ರ ಇಲ್ಲದ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ಇದೊಂದು ಒಳ್ಳೆಯ ನೀತಿ ಪಾಠನು ಕೂಡ. ಪ್ರಕರಣ ಯಾರ್ದೋ ಮಾತು ಕೇಳಿಕೊಂಡು ಯಾವ್ದೋ ಕೆಲವೊಂದು ಕೊಲೆಗಳಾಗತ್ತೆ ಸಡನ್ ಪ್ರೊವೊಕೇಶನ್ ಅಲ್ಲಿ, ಮಾಡಬೇಕು ಅಂತ ಮಾಡಿರುವಂತದ್ದಲ್ಲ, ಆಗಿ ಹೋಗುತ್ತೆ ಸಂದರ್ಭ. ಇದು ಹಾಗಲ್ಲ, ಸಂಚುಗಳನ್ನ ರೂಪಿಸ್ಕೊಂಡು ಒಮ್ಮೆ ಹೋಗ್ತಾರೆ, ಆಮೇಲೆ ಹೋಗ್ತಾರೆ, ಕೊಲೆಯನ್ನೇ ಮಾಡ್ತಾರೆ. ಮಾಡಿ ಇವಾಗ ಏನಾಯ್ತು, ಶಿಕ್ಷೆ ಆಯ್ತು. ನ್ಯಾಯಕ್ಕೆ ಒಂದು ನ್ಯಾಯ ಏನು ಅಂತ ಗೊತ್ತಾಯ್ತು. ಈ 10 ವರ್ಷ ಎಳ್ಕೊಂಬರುತ್ತೆ ಈ ಪ್ರಕರಣ, ಇಷ್ಟು ದೊಡ್ಡ ಪ್ರಕರಣ. ಒಂದಷ್ಟು ಜನ ಇಲ್ಲ ಇದು ಇಷ್ಟು ಎಳೆದಿರೋದು ನೋಡಿದ್ರೆ ಇದ್ರದ್ದು ಎಲ್ಲವೂ ಕಳೆದೋಗ್ಬಿಟ್ಟಿದೆ, ಎಲ್ಲ ಸಾಕ್ಷಿಗಳನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾಯಿತು. ಈ ಪ್ರಕರಣದಲ್ಲಿ 3 ವರ್ಷ ನೀವು ವಿಶೇಷ ಅಭಿಯೋಜಕರಾಗಿರ್ತೀರಿ. ನಿಮಗೂ ಎಲ್ಲೋ ಒಂದು ಕಡೆ ಇದು ಕಾಡ್ತಾ ಅಂತ, ಎಲ್ಲೋ ಒಂದು ಕಡೆ ಈ ಕೇಸ್ ವೀಕ್ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಮನಸ್ಸಿಗೆ ಬಂದಿತ್ತಾ? ಯಾಕಂದರೆ ನಿಮ್ಮನ್ನು ಮತ್ತೆ ಮುಂದುವರ್ಸೋದಕ್ಕೂ ಸರ್ಕಾರ ಪ್ರಯತ್ನ ಪಡುತ್ತೆ ಕಾನೂನು ಅಡಿಯಲ್ಲಿ, ಆದರೆ ನೀವು ಅದನ್ನು ತಿರಸ್ಕರಿಸ್ತೀರಿ. ಅಲ್ಲಿ ಏನಾಯಿತು ಅಂತ ಸರ್? ಅದು 10 ವರ್ಷ ಕೇಸು ನಡೆದಿರೋದಂತ ಯಾವ ಕಾರಣಕ್ಕೋಸ್ಕರ 10 ವರ್ಷ ಆಯಿತು? 7ರಿಂದ 21ನೇ ಆರೋಪಿಗಳು ಯಾರು ಇರ್ತಾರ, ಅವರು 10 ವರ್ಷ ಕೇಸನ್ನಿಗೆ ಹೋಗಿಲ್ಲ. ಸುಮಾರು 2016ರಲ್ಲಿ ಆಗಿರುವಂತ ಇದು ನಮಗೆ 20ನೇ ಇಸ್ವಿಯಲ್ಲಿ ಕೊರೋನಾ ಟೈಮಲ್ಲಿ ನೋಟಿಫಿಕೇಶನ್ ಆಗಿ CBIಗೆ ಇನ್ವೆಸ್ಟಿಗೇಷನ್ಗೆ ಕೊಡ್ತಾರೆ. ಅದು ಆ 3 ವರ್ಷಗಳು ಹೋಯ್ತು, ಇವರು ಆಗಿಲ್ಲ. ಯಾವ ಕಾರಣಕ್ಕೋಸ್ಕರ ಡಿಲೇ ಆಗಿರೋದು? ಈ ಕೋರ್ಟಿಂದ ಇದಾಗಿರೋದು ಎಲ್ಲ. ಇಲ್ಲೋ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇವಾಗಿನ ಪ್ರಿಸೈಡಿಂಗ್ ಆಫೀಸರ್ ಯಾರು ಇರ್ತಾರ ಅವರಿಗಿಂತ ಮೊದಲು ಬಂದಿರುವಂತ, ಯಾಕಂದ್ರೆ ನಾನು ಇದರಲ್ಲಿ 2 ಜಡ್ಜ್ಗಳ ಮುಂದೇನು ಕೇಸನ್ನು ನಡೆಸಿದ್ದೀನಿ, ಜಯಂತ್ ಕುಮಾರ್ ಅಂತ. ಅಲ್ಲೂ ಕೂಡ ಯಾವುದೇ ಡಿಲೇಗಳು ಆಗಿಲ್ಲ. ಅಪ್ಲಿಕೇಶನ್ಸ್ಗಳ ಮೇಲೆ ಅಪ್ಲಿಕೇಶನ್ಸ್ಗಳು 227 ಅಪ್ಲಿಕೇಶನ್ ಎಲ್ಲರೂ ಜೊತೆಯಲ್ಲೇ ಹಾಕಿಲ್ಲ. ಆವಾಗ ಏನಾಗುತ್ತೆ, ಒಬ್ಬನೇ ಅಪ್ಲಿಕೇಶನ್ ಆಯ್ತು, ರಿಜೆಕ್ಟ್ ಆಯ್ತು, ಹೈಕೋರ್ಟಿಗೆ ಹೋಯ್ತು. 113 ಸಾಕ್ಷಿಗಳನ್ನ 113 ಸಾಕ್ಷಿಗಳನ್ನ ಇಲ್ಲಿ ಮಾಡಿದೀವಿ, ಇಲ್ಲೇ ಎವಿಡೆನ್ಸ್ ಆಗಿದೆ. ಎವಿಡೆನ್ಸ್ ಆಗಿರುವಂತದ್ದು ಎಲ್ಲವನ್ನೂ ಕೂಡ ಇವಾಗಿನ ಪ್ರಿಸೈಡಿಂಗ್ ಆಫೀಸರ್. ಆ ಡಿಲೇ ಆಗೋದಕ್ಕೆ ಕಾರಣ ಯಾರು? ಪ್ರಾಸಿಕ್ಯೂಷನ್ ಇಂದ ಡಿಲೇ ಆಗಿಲ್ಲ. ಅಕ್ಯೂಸ್ಡ್ಗಳನ್ನು ಕೂಡ ಡಿಲೇ ಮಾಡಬೇಕು ಅಂತ ಮಾಡಿದ್ರ ಅಥವಾ ಕಾನೂನಿನಲ್ಲಿ ಅವಕಾಶವಿದ್ದದನ್ನ ಅವಕಾಶವನ್ನು ಬಳಸ್ಕೊಂಡಿದ್ದಾರೆ. ಇವಾಗ 306 ಅಪ್ಲಿಕೇಶನ್ ಅಂತೇಳಿ ಅಪ್ರೂವರ್ ಅಂತೇಳಿ 2 ಸಾರಿ ಅಪ್ರೂವರ್ ಅಪ್ಲಿಕೇಶನ್ ಆಯ್ತು, ಹೈಕೋರ್ಟಿಗೆ ಹೋಯ್ತು. 2 ತಿಂಗಳಲ್ಲಿ ಕೇಸೇ ಮುಗಿಸ್ಬೇಕು ಅಂತ ಆಯ್ತು, ಮುಗಿಸ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಇಮಿಡಿಯೇಟ್ ಹೈಕೋರ್ಟಿಗೆ ಹೋದ್ರು, ನನ್ನ ಅಪ್ರೂವರ್ನ ಅಪ್ಲಿಕೇಶನ್ ಮೇಲೆ 2-3 ಸಾರಿ ಹೋಯ್ತು. ಆವಾಗ ಒಮ್ಮೆ ಸ್ಟೇ ಕೊಟ್ರು ಹೈಕೋರ್ಟ್ ಅಲ್ಲಿ, ಅವಾಗ ಆಟೋಮೆಟಿಕ್ ಆಗಿ ಡಿಲೇ ಆಗುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ನಮಗೆ ಈ CBIಗೆ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರೋದು ಯಾವಾಗ ಅಂತ ನೋಡ್ಕೋಬೇಕು. ಕೊಲೆ ಆಗಿ 3.5 ವರ್ಷಗಳ ನಂತರ ಕೊಟ್ಟಿರುವಂತಹದ್ದು. ಆಮೇಲೆ ಇನ್ವೆಸ್ಟಿಗೇಷನ್ಸ್ಗಳು ಏನು ಇಂಥ ಕೇಸ್ಗಳಲ್ಲಿ ಇನ್ವೆಸ್ಟಿಗೇಷನ್ 4 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳಿದ್ರೆ ಆಗಲ್ಲ. ಬೇರೆ 3 ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಹಾಕಿದೀವಿ. ಎವಿಡೆನ್ಸ್ ಕಮೆಂಟ್ಸ್ ಆದ ಮೇಲೇನು ಕೂಡ ಸ್ಟೇ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ಸ್ಟೇ ಆಯ್ತು, ಆಮೇಲೆ ವಾಪಸ್ ಇಷ್ಟೇ ದಿನದಲ್ಲಿ ಮುಗಿಸ್ಬಿಡಿ ಅಂತ ಹೇಳಿದ್ರಿ. ಪ್ರೆಷರ್ ಕೋರ್ಟ್ಗಳು ಇರುತ್ತಲ್ವ ಸರ್? ಯಾಕಂದ್ರೆ ಅಷ್ಟೊಂದು ಅಪ್ಲಿಕೇಶನ್ಸ್ಗಳು ಬೇಕಾಬಿಟ್ಟು ಏನೋ ಒಂದು ಚಿಕ್ಕ ಅಪ್ಲಿಕೇಶನ್, ಯಾವುದೋ ಒಂದು ವಿಟ್ನೆಸ್ಗಳಿದ್ದಾರೆ, ಇವರನ್ನು ರೀಕಾಲ್ ಮಾಡಬೇಕು, ನಾನು ಕ್ರಾಸ್ ಮಾಡಲಿಕ್ಕೆ ಬಿಟ್ಟಿದ್ದೆ, ಇದಕ್ಕೆ ಏನೋ ಒಂದು ರೀಕಾಲ್ ಮಾಡಿ ಅಂತೇಳಿ ಮಾಡಿದ್ರೆ ಜಡ್ಜ್ಗಳು 1-2 ದಿನದಲ್ಲಿ ಆದೇಶವನ್ನು ಮಾಡಬಹುದು ಅಥವಾ ನ್ಯಾಯಾಲಯದಲ್ಲಿ ಅವತ್ತೇ ತೀರ್ಮಾನ ಮಾಡಬಹುದು. ಇದು ಅಂತ ಪ್ರಕರಣ ಅಲ್ಲ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ ಕೂಡಲೇ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾರೆ. ನಾನು ಪ್ರಾಸಿಕ್ಯೂಟರು, ನಾನು ಅದಕ್ಕೆ ನನಗೆ ಏನೆಲ್ಲ ಅಬ್ಜೆಕ್ಷನ್, ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಡಿಸ್ಚಾರ್ಜ್ ಮಾಡಬಾರ್ದು ಅನ್ನೋದನ್ನ ಮಾಡಬೇಕು. ಅಲ್ಲಿ ಡೀಟೇಲ್ ಆಗಿ ಆರ್ಗ್ಯುಮೆಂಟ್ಗಳನ್ನ ಆಗಬೇಕು. ಆಟೋಮೆಟಿಕಲಿ ಅಂಥದ್ದು ಡಿಲೇಗಳು ಆಗೇ ಆಗುತ್ತೆ. ನನಗೆ ಹೇಳೋದು, 2022ರಿಂದ 25ರವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನಿರಂತರವಾಗಿ ಇಂಥ ದೊಡ್ಡ ಕೇಸಲ್ಲಿ ಯಾವುದೇ ಕರೆ ಕಾಲ್ಗಳು ಇನ್ನೊಂದು ಮತ್ತೊಂದಕ್ಕೆ ಯಾವುದಕ್ಕೂ ಬೆದರದೇನೆ ಒಂದು ಹಂತಕ್ಕೆ ತಗೊಂಡ್ಬರ್ತೀರಿ ಆ ಕೇಸ್ನ. 22ರಿಂದ ಯಾವುದೇ ಬೆದರಿಕೆಗಳು ಯಾವುದೂ ನನಗೂ ಇರಲಿಲ್ಲ. ಅಲ್ಲ, ಯಾರಿಂದಲೂ ಕೂಡ ಒಂದು ಬೆದರಿಕೆಗಳು ಅದು ಯಾವುದೂ ನನಗೆ ಇಲ್ಲಿ ತನಕನೂ ಬಂದಿಲ್ಲ. ನಾನು ಅದನ್ನು ಕ್ಯಾರೂನು ಮಾಡಿಲ್ಲ. ಯಾಕಂದ್ರೆ ನನ್ನನ್ನು CBI ಅವರು ಅಪಾಯಿಂಟ್ ಮಾಡಿರೋದನ್ನು ಕೂಡ ಸುಮ್ಮನೆ ಮಾಡಿಲ್ಲ. ಗಂಗಾಧರ ಶೆಟ್ಟರು ಹೇಗೆ ನೋಡ್ಕೊಂಡಿದ್ದಾರೆ ಇತಿಹಾಸವನ್ನು. ನಾನು ಯಾಕೆಂದ್ರೆ 2009 ಇಂದ 2012 ತನಕನೂ ಕೂಡ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನಾನು ಮಾಡಿದ್ದೀನಿ. ನನ್ನ ಕರ್ತವ್ಯ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವು ಜಡ್ಜ್ಗಳಿಗೂ ಗೊತ್ತಿದೆ.
ಇಲ್ಲಿ ಅಡ್ವೊಕೇಟ್ಗಳು ಕೂಡ ಗೊತ್ತಿದೆ ಗಂಗಾಧರ ಶೆಟ್ಟರು ಹೇಗೆ ಅಂತ ಹೇಳಿ. ಬಟ್ ಮುಂದುವರಿಯೋ ಪ್ರಯತ್ನ ಮಾಡ್ಬೋದಿತ್ತ 25ರ ನಂತರದಲ್ಲಿ ಒಂದು ಮಾಡಬಹುದಿತ್ತು. ಅಂದ್ರೆ ಬಹಳ ದೊಡ್ಡ ಹೆಸರು ತಂದು ಕೊಡುವಂತ ಪ್ರಕರಣ ಇದು. ಹೌದು. ಬಹಳ ದೊಡ್ಡ ಮಟ್ಟಕ್ಕೆ ಅಂದ್ರೆ ಅಡಿಗೆ ಮಾಡಿದ್ದು ಗಂಗಾಧರ ಶೆಟ್ಟರು, ಊಟ ಮಾಡಿದ್ದು ಬೇರೆಯವರಾಯ್ತಾ ಅಂತ. ಇಲ್ಲ ಸರ್, ಖಂಡಿತ. ಯಾಕೆಂದ್ರೆ 3 ವರ್ಷಗಳ ಕಾಲ ನಾನು, ಯಾಕಂದ್ರೆ 2 ವರ್ಷಗಳ ಅವಧಿಯಲ್ಲಿ ನನಗೆ ಬೇರೆ ಕೇಸುಗಳು, ನಾನು ಯಾಕಂದ್ರೆ ಮೇನ್ ಡಿಫೆನ್ಸ್ ಎವಿಡೆನ್ಸೇ ಪ್ರಾಸಿಕ್ಯೂಷನ್ ಅಲ್ಲಿ ಇದನ್ನು ಏನೋ ನನ್ನ ಕರ್ತವ್ಯವನ್ನ ಹಳೆ ನನ್ನ ರೆಕಾರ್ಡ್ಸ್ಗಳನ್ನು ನೋಡಿಕೊಂಡು ಅಥವಾ ಡಿಫೆನ್ಸ್ ಅಲ್ಲೂ ಕೂಡ, ಯಾಕೆ ಈ ಕೇಸ್ಗಳಲ್ಲಿ ಏನಂತ ಹೇಳಿದ್ರೆ ಸರ್, ಇವಾಗ ಪ್ರಾಸಿಕ್ಯೂಷನು ಡಿಫೆನ್ಸು ಇಬ್ರು ಕೇಸ್ ನಡೆಸಿದ್ರೆ ಅದಕ್ಕೆ ಇನ್ನೂ ಕೂಡ ನಾನು ಪ್ರಾಸಿಕ್ಯೂಟರೇ ಇದೆ, ನಾನು 15 ವರ್ಷ 20 ವರ್ಷ ಪ್ರಾಸಿಕ್ಯೂಟರೇ ಆಗಿದ್ರೆ ಡಿಫೆನ್ಸ್ ಅಲ್ಲಿ ಕೇಸ್ ನೋಡಿರ್ಬೋದು, ಅಲ್ಲಿ ಡಿಫೆನ್ಸ್ ಅಲ್ಲಿ ಇಂಥದ್ದೇ ಕ್ವಶನ್ಸ್ಗಳು ಬರ್ಬೋದು, ಇದೇ ರೂಟಲ್ಲಿ ಹೋಗ್ಬೋದು ಅನ್ನೂ ಕೂಡ ನಮ್ಗೆ ಗೊತ್ತಾಗುತ್ತೆ, ಅದೇ ರೂಟಲ್ಲಿ ಹೋಗ್ಬೋದು. ನಾನು ಯಾಕೆಂತ ಹೇಳಿದ್ರೆ 25ರ ತನಕ ಹೌದು ನಾನು 3 ವರ್ಷದ ಅವಧಿಗೆ ನನಗೆ ಅಪಾಯಿಂಟ್ ಆಗಿರುವಂತಹದ್ದು. 1.5 ತಿಂಗಳ ಮೊದಲು ನಾನೊಂದು ರೆಸಿಗ್ನೇಷನ್ ಲೆಟರ್ ಕೊಡ್ತೀನಿ, ಅದು ಆಕ್ಸೆಪ್ಟ್ನೂ ಆಗಿರಲ್ಲ. ಆ ನಂತರ ಏನಾಗುತ್ತೆ, ನನ್ನನ್ನು CBI ಅವರಿಗೆ ಬಿಡಬೇಕು ಅಂತ ಹೇಳಿ ಬೇರೆ ಯಾರಾದ್ರೂ ಇದ್ದಿರ್ಬೋದು, ಶೆಟ್ರು ಹೋದ್ರೆ ನಾನು ಬರ್ಬೋದು ಅಂತ ಯಾರಾದ್ರೂ ಆಸೆ ಇಟ್ಕೊಂಡಿರೋರು ಇರ್ಬೋದು, ಒಳ್ಳೆ ಪ್ರಕರಣ. ಆದ್ರೆ ಅಂದ್ರೆ ಒಳ್ಳೆ ಪ್ರಕರಣ, ಆದ್ರೆ CBI ಅವರಿಗೆ ನನ್ನನ್ನು ಬಿಡಬೇಕು ಅಂತ ಇರ್ಲೇ ಇಲ್ಲ. ನನಗೆ ನಾನು ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕೂಡಲೇ ನನಗೆ ಎಕ್ಸ್ಟೆನ್ಷನ್ಗೆ ಕೇಳಿದ್ರು, ನನಗೆ ಬೇಡ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ 3 ವರ್ಷದ ಅವಧಿಯಲ್ಲಿ ಸರ್, 2 ವರ್ಷದ ಅವಧಿಯಲ್ಲಿ ನನಗೆ ಅಟ್ಲೀಸ್ಟ್ ಒಂದು ಪ್ರತಿದಿನ ಅಲ್ಲಿ ಇರಬೇಕಾಗಿರಲಿಲ್ಲ. ಎವಿಡೆನ್ಸು ಜುಲೈ 2025 ಅಲ್ಲೇನ ಸ್ಟಾರ್ಟ್ ಆಗುತ್ತೆ, 24 ಅಲ್ಲಿ ಜೂನಲ್ಲಿ ನೀವು ಅಪಾಯಿಂಟ್ ಆಗಿ. ಹೌದು ಹೌದು, ನಾನು 1 ವರ್ಷದ ಅವಧಿ ಎವಿಡೆನ್ಸ್ ಅಲ್ಲೂ ಹೋಗಿದ್ದೀನಿ ಸರ್. ಎವಿಡೆನ್ಸ್ಗೆ ಇಶ್ಯೂ ಸಮನ್ಸ್ ಟು ದಿ ವಿಟ್ನೆಸ್ಗಳು ಅಂತ ಆಗುತ್ತೆ. ಇಲ್ಲಿ ಬಂದಾಗ ಹೈಕೋರ್ಟಲ್ಲಿ ಸ್ಟೇ ಅಂತ ಬಂತು. ನಾನು ಮೇನ್ ಇವಾಗ ನನಗೆ ಒಂದೇ ಒಂದು ಕೇಸು CBI ಅಲ್ಲಿ ಇರುವಂಥದ್ದು ಅಥವಾ ಬೇರೆ ಕೇಸ್ಗಳಲ್ಲಿ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದರಲ್ಲೂ ಇರಲಿಲ್ಲ. ಡಿಫೆನ್ಸ್ ನಾನು ಪ್ರಾಸಿಕ್ಯೂಟರ್ ಆಗಿ ಪ್ರತಿದಿನ 365 ದಿನ ನಾನು ಕೋರ್ಟಲ್ಲಿ ಇದ್ದರೆ ನನ್ನ ಡಿಫೆನ್ಸ್ ಎವಿಡೆನ್ಸ್ಗಳು ನಾನು ಎಷ್ಟೋ ಕಕ್ಷಿದಾರರನ್ನು ಬಿಡಬೇಕಾಗಿ ಬಂತು. ನಿಮಗೊಂದು ಜಡ್ಜ್ಮೆಂಟ್ ಇತ್ತ ವಿನಯ್ ಕುಲಕರ್ಣಿ ಕೇಸನ್ನು? ನೀವು 3 ವರ್ಷ ಸತತವಾಗಿ ವಿಚಾರಣೆ ಹಂತದಲ್ಲಿದ್ರಿ, ಜೀವಾವಧಿ ಆಗುವಂತ ಲಕ್ಷಣ ಇತ್ತ ನಿಮಗೆ? ಆ ತೀರ್ಪು ನಿಮ್ಮ ತಲೆಯಲ್ಲಿ ಓಡಾಡಿತ್ತ? CBI ಅವರು ದೋಷಾರೋಪಣಾ ಪಟ್ಟಿಯನ್ನ ಕೊಟ್ಟು ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾದ ನಂತರ ಇದನ್ನು ಕೊಟ್ಟಾಗ ಎವಿಡೆನ್ಸ್ಗೆ ಬಂದಾಗ್ಲೂ ನಾನು ಹೇಳಿರುವಂಥದ್ದು ಒಂದೇ, ಅಪ್ರೂವರ್ ಬರ್ತಾರೆ ಅಂತ ನಮ್ಗೆ ಏನು ಇದು ಇರಲಿಲ್ಲ. ಅದರಲ್ಲಿ ನನಗೆ 2 ಐ ವಿಟ್ನೆಸ್ಗಳು ಕೊಡಿ, ಚೈನ್ ಆಫ್ ಸರ್ಕಮ್ಸ್ಟೆನ್ಸ್ಗಳು ಅಥವಾ ಬೇರೆ ಅಪರಾಧಿಗಳಿಗೆ ಶಿಕ್ಷೆ ಮಾಡುವಂಥದ್ದು ಇದರಲ್ಲಿ ಬೇಕಾದಷ್ಟು ಎವಿಡೆನ್ಸ್ಗಳು ಇದೆ, ಖಂಡಿತವಾಗಿ ಇದರಲ್ಲಿ ಶಿಕ್ಷೆ ಕೊಡಿಸಬಹುದು ಅನ್ನುವಂಥ ಇದು ಇತ್ತು. ನನಗೆ ಜೀವಾವಧಿ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಇತ್ತು ಸರ್. 302ಗೆ ಅಥವಾ 120B, ಇವಾಗ ವಿನಯ್ ಕುಲಕರ್ಣಿ ಅವರಿಗೆ 302 ಮರ್ಡರ್ ಮಾಡಿದವರು ಅವರಲ್ಲ, ಸಂಚು ರೂಪಿಸಿದವರು ಅವರು. 302ಗೆ ಎಷ್ಟು ಕೊಡ್ತೀರಾ ಅಷ್ಟೇ ಶಿಕ್ಷೆ ಇದಕ್ಕೆ ಕೊಡಬೇಕು, 100ಕ್ಕೆ 100% 302 ಕೊಡ್ಲೇಬೇಕಾಗತ್ತೆ, ಅಂದ್ರೆ ಜೀವಾವಧಿ. ಇವಾಗ ಟಿಂಗ್ರಿಕರ್ ಅವರಿಗೆ 7 ವರ್ಷದ ಸಜೆ ಕೊಟ್ಟಿದ್ದಾರೆ. ಅವ್ರದ್ದು ರೋಲ್ ಏನಂದ್ರೆ ಸಾಕ್ಷಿ ನಾಶವನ್ನ ಮಾಡಿದ್ದೀರಾ ಮತ್ತು ನಿಜವಾದ ಆರೋಪಿಗಳನ್ನ ರಕ್ಷಣೆ ಮಾಡಿದ್ದೀರಾ ಅಂತ ಬಿಟ್ರೆ ಬೇರೆ ಏನೂ ಇಲ್ಲ. ಆರೋಪಿಗಳ ಪರವಾಗಿ ತನಿಖೆ ವಿಚಾರಣೆ. ಹೌದು ಹೌದು, ಅದಕ್ಕೆ ಆರೋಪಿಗಳನ್ನ ಬೇರೆ 201 ಏನಿದೆಯಾ ಶಿಕ್ಷೆ, ಅದಕ್ಕೆ 7 ವರ್ಷ ಇರುವಂತದ್ದು, ಮ್ಯಾಕ್ಸಿಮಮ್ 7 ವರ್ಷ ಇದೆ, ಅದಕ್ಕೆ ಅಷ್ಟು ಕೊಟ್ಟಿದ್ದಾರೆ. ಈಗ ಈ ಕೇಸು ಸಂಬಂಧಪಟ್ಟಂಗೆ ವಿನಯ್ ಕುಲಕರ್ಣಿಯ ಮುಂದಿನ ನಡೆ ಏನಿರುತ್ತೆ ಅಂತ ಸರ್? ಅವರಿಗೆ ಎಲ್ಲಾ ಆರೋಪಿಗಳಿಗೂ ಕೂಡ, ವಿನಯ್ ಕುಲಕರ್ಣಿ ಅಂತ ಅಲ್ಲ, ಎಲ್ಲ ಆರೋಪಿಗಳಿಗೂ ಕೂಡ ಹೈಕೋರ್ಟ್ ಅಲ್ಲಿ ಅಪೀಲ್ ಆಗುವಂತ ಅವಕಾಶಗಳು ಇದೆ. ಅಪೀಲು ಹಾಕಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಹೇಳಿ ಇದೆ. ಈಗ ಜೀವಾವಧಿ ಶಿಕ್ಷೆ ಅಂದ ತಕ್ಷಣಕ್ಕೆ 2012 ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಗಮನ ಇಲ್ಲ. ಏನದು ಈ ಜೀವಾವಧಿ ಶಿಕ್ಷೆ ಅಂದ್ರೆ ಏನು ಸರ್? ಜೀವಾವಧಿ ಅಂತ ಹೇಳಿದ್ರೆ ನೀವು ಇತ್ತೀಚಿನ ಒಂದು ಜಡ್ಜ್ಮೆಂಟ್ ನೋಡಿರ್ಬೋದು, ಪ್ರಜ್ವಲ್ ರೇವಣ್ಣ ಅವರು. ಜೀವಾವಧಿ ಮತ್ತು ಜೀವಿತಾವಧಿ. ಜೀವಿತಾವಧಿ ಅಂತ ಹೇಳಿದ್ರೆ ಥ್ರೂ ಔಟ್ ಇಸ್ ಲಾಸ್ಟ್ ಬ್ರೀತ್ ಇರುವ ತನಕ, ಕೊನೆಯ ಜೀವ ಇರುವ ತನಕ, ಶ್ವಾಸ ಎಷ್ಟು ಎಲ್ಲಿ ತನಕ ಇರುತ್ತೋ ಜೈಲಲ್ಲೇ ಇರಬೇಕು ಅಂತ ಹೇಳಿ. ಈ ಪ್ರಕರಣದಲ್ಲಿ ಸ್ಪೆಸಿಫಿಕ್ ಆಗಿ ಜೀವಾವಧಿ ಅಂತ ಕೊಟ್ಟಿದ್ದಾರೆ, ಜೀವಿತಾವಧಿ ಅಂತ ಏನು ಕೊಟ್ಟಿಲ್ಲ. ಅದು ಜೀವಾವಧಿ ಮತ್ತೆ ಕಾನೂನಲ್ಲೂ ಎರಡು ಬೇರೆ ಬೇರೆ. ಹೌದು, ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಕಾನೂನು ಇಲ್ಲಿ CRPC ಅಡಿಯಲ್ಲೂ ಕೂಡ 14 ವರ್ಷ ಅಂತ ಏನೂ ಇಲ್ಲ. ಅಂದ್ರೆ ಹಲವಾರು ಜಡ್ಜ್ಮೆಂಟ್ಗಳ ಪ್ರಕಾರ ಏನಾದ್ರೆ ಜೀವಾವಧಿ ಅಂದ್ರೆ 14 ವರ್ಷ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ರಜಾ ದಿನಗಳು ಬರುತ್ತಲ್ಲ, ಸಂಡೇ, ಗೌರ್ಮೆಂಟ್ ಹಾಲಿಡೇಸ್ಗಳು, ಅದನ್ನು ಕೂಡ ಕೌಂಟ್ ಆಗಿ 14ರಿಂದ ಲೆಸ್ ಆಗುತ್ತೆ, ಒಂದು 12.5 ವರ್ಷಗಳು ಬರುತ್ತೆ. ಪ್ಲಸ್
ಒಳಗಡೆ ಏನಿದ್ರೆ ಇಷ್ಟು ದಿನ ಹ್ಮ್ ಅದನ್ನು ಕೂಡ ಇದು ಮಾಡ್ಕೊಳ್ಬಹುದು. ಹ್ಮ್. ಅದು ಇಂಟರ್ಪ್ರಿಟೇಷನ್ ಕೂಡ ಇವಾಗ ಇತ್ತೀಚಿನ ಒಂದು ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರನೂ ಕೂಡ ಹ್ಮ್. ಜೀವಿತಾವಧಿ ಹ್ಮ್ ಶಿಕ್ಷೆ ಕೊಡಬೇಕು, ಲಾಸ್ಟ್ ಬ್ರೀತ್ ತನಕ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಹೈಕೋರ್ಟ್ ಪರ್ಮಿಷನ್ ಕೊಡಬೇಕು, ಪರ್ಮಿಷನ್ ತಗೊಂಡು ಈ ನ್ಯಾಯಾಧೀಶರು ಕೊಡಬೇಕು ಅಂತ ಇದೆ. ಹ್ಮ್ ಯಾಕಂದ್ರೆ ಮರಣದಿಂದನೇ ಕೊಡಬೇಕಾಗಿದ್ರು ಕೂಡ ಹ್ಮ್ ಕೊಡೋದು ಇವರೇ ಕೊಡಬೇಕು. ಯಾರು ಯಾವ ಟ್ರಯಲ್ ಕೋರ್ಟ್ Court ಜಡ್ಜಿ ಅಲ್ಲಿ. ಸೆಷನ್ಸ್ ಕೋರ್ಟ್ಗಳು ಯಾವ್ದು ಇರುತ್ತೆ ಅವರೇ ಕೊಡಬೇಕಾಗುತ್ತೆ. ಹ್ಮ್. ಆದರೆ ಹ್ಮ್. ಕೊಡಬೇಕು ಅಂತ ಹೇಳಿದ್ರೆ ಹೈಕೋರ್ಟಿನ ಪರ್ಮಿಷನ್ ತಗೊಂಡೇ ಇವ್ರು ಕೊಡಬೇಕು. ಹ್ಮ್ ಆ ರೀತಿ ಇದೆ. ಇಷ್ಟು ದೊಡ್ಡ ಪ್ರಕರಣ ಐತಿಹಾಸಿಕ ಲೆಕ್ಕಾಚಾರದಲ್ಲಿ ಕರ್ನಾಟಕದ ಈ ನ್ಯಾಯಾಂಗದ ಇತಿಹಾಸದಲ್ಲಿ 16 ಜನಕ್ಕೆ ಒಟ್ಟೊಟ್ಟಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದಿಲ್ಲ. ಈ ಪ್ರಕರಣದಲ್ಲಿ ನಾನು ಒಂದು 3 ವರ್ಷ ಸೇವೆ ಕೊಟ್ಟಿದ್ದೆ ಅನ್ನುವಂಥ ತೃಪ್ತಿ ತಮಗೆ ಎಷ್ಟು ತಂದಿದೆ ಅಂತ? ಖಂಡಿತವಾಗಿಯೂ ನನಗೆ ಆ ತೃಪ್ತಿ ಇದೆ. ಯಾಕೆಂತ ಹೇಳಿದ್ರೆ ಫೌಂಡೇಶನ್ ಹಾಕಿದವನೇ ನಾನು. ಎಷ್ಟೋ ಜನ ಮೊನ್ನೆನೂ ಕೂಡ ನನ್ನ ಹತ್ರ ಪ್ರೆಸ್ನವರು ತುಂಬಾ ಜನ ಅವತ್ತೇ ಕೇಳಿದ್ರು, ಸರ್ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಅಲ್ಲಿ ಕರ್ತವ್ಯ ನಿರ್ವಹಿಸಿದ ಬಗ್ಗೆ ಕೆಲವು ಮೀಡಿಯಾದವರಿಗೂ ಕೂಡ ಗೊತ್ತಿದೆ ಯಾವ ರೀತಿ ಮಾಡಿದ್ದಾರೆ, ಮತ್ತು ಎವಿಡೆನ್ಸ್ಗಳನ್ನು ಕೂಡ. ಸರ್ 3 ವರ್ಷ ಕೇಸ್ ನಡೆಸಿದ್ರಿ, ಯಾಕೆ ನೀವು ಬಿಟ್ಬಿಟ್ರಿ ಅಂತ ಕೇಳುವವರು ಇದ್ದಾರೆ. ನನ್ನ ಕಷ್ಟಗಳನ್ನು ಆವಾಗಲೇ ಹೇಳಿದ್ದೀನಿ. ಬಟ್ ಯಾಕಂದ್ರೆ ನನ್ನ ಹೆಸರು ಕೂಡ ಜಡ್ಜ್ಮೆಂಟಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಹಲವಾರು ಕಡೆಗಳಲ್ಲಿ ಹೇಳಿದ್ದಾರೆ ಈ ರೀತಿಯ ಎಫರ್ಟ್ಗಳ. ನಾನು ಈ ಪ್ರಕರಣದಲ್ಲಿ ನಾನೊಬ್ಬನೇ ಎಲ್ಲ ಮಾಡಿರುವಂಥದ್ದು. ಯಾಕಂದರೆ ತನಿಖಾಧಿಕಾರಿಯಂತಹ ಬಹಳ ಎಫರ್ಟ್ ಹಾಕಿದ್ದಾರೆ. 3.5 ವರ್ಷದ ನಂತರ ತನಿಖೆಯನ್ನು ಕೈಗೊಂಡ್ರು. ಅದಕ್ಕೆ ಇನ್ನೊಬ್ರು ಯಾರ ಸಮೀವುಲ್ಲಾ ಅಂತ ಒಬ್ರು ಪೊಲೀಸ್ ಆಫೀಸರ್, CBI ಅಧಿಕಾರಿಗಳು, ಮತ್ತೆ ಹಲವಾರು ಜನ. ಯಾಕಂದ್ರೆ ರಾಕೇಶ್ ರಂಜನ್ ಅವರು ತನಿಖಾಧಿಕಾರಿಯಾಗಿ ಮಾಡಿರುವಂಥ 3.5 ವರ್ಷಗಳ ನಂತರ ತಗೊಂಡು ಹಲವಾರು, ಕೆಲವೊಮ್ಮೆ ಹೇಳ್ತಾರೆ ಇಲ್ಲ ಅಲ್ಲೊಂದು ಡಿಫೆಕ್ಟ್ ಆಗಿದೆ, ಇಲ್ಲೊಂದು ಡಿಫೆಕ್ಟ್ ಮಾಮೂಲಿ ಆಗಿಯೇ ಆಗುತ್ತೆ 3.5 ವರ್ಷಗಳ ನಂತರ. ಯಾಕಂದ್ರೆ ಇಂಟೆನ್ಷನಲ್ ಡಿಫೆಕ್ಟ್ ಏನಾದರೂ ಆಗಿದ್ರೆ ಕರೆಕ್ಟು. ನಮ್ಮ ಪ್ರಾಸಿಕ್ಯೂಷನ್ ಪ್ರಕಾರ ಆ ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ಹಾಕಿದವರು ಅದು ಇಂಟೆನ್ಷನಲ್ ಲ್ಯಾಪ್ಸಸ್ಗಳು. ಒಂದಂತೂ ಸತ್ಯ ಸರ್, ನಿಮ್ಮಂಥವರ ಸೇವೆ ನಿರಂತರವಾಗಿ ಆ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡು ಯಾವುದೇ ಲಾಬಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೆ ಮಣಿದೆ ಸತ್ಯದ ಪರವಾಗಿ ವಾದ ಮಂಡಿಸ್ತಾ, ಅದರ ಬಗ್ಗೆ ಪರಿಶೀಲಿಸ್ತಾ, ಅದನ್ನು ನ್ಯಾಯಾಲಯಕ್ಕೆ ತಲುಪಿಸ್ತಾ ಇವತ್ತು ಈ ಮಟ್ಟದ ಶಿಕ್ಷೆ ಕೊಡಿಸುವಲ್ಲಿ, ಐತಿಹಾಸಿಕ ತೀರ್ಪು ಬರುವಲ್ಲಿ ನಿಮ್ಮ ತಂಡ, CCBಯು ಸಮೇತವಾಗಿ ಈ ಕಾರ್ಯಾಚರಣೆ ನಡೆಸಿರುವ ಎಲ್ಲ ತಂಡದ ಮೂಲಕ ಒಂದು ಐತಿಹಾಸಿಕ ತೀರ್ಪು ಬಂದಿರುವಂಥದ್ದು. ಅದಕ್ಕೆ ತುಂಬ ದೊಡ್ಡ ಮಾದರಿಯಾಗಿ ಕರ್ನಾಟಕ ನಿಂತಿರುವಂಥದ್ದು ನಿಮ್ಮ ಸೇವೆಯಿಂದಾಗಿ ಆಗಿದೆ ಅನ್ನುವಂಥದ್ದು. ನಮ್ಮ ಜೊತೆ ನೀವು ಬಂದಿರುವಂಥದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಿಮ್ಮ ಸೇವೆ ನಿರಂತರವಾಗಿರಲಿ, ನಿಮ್ಮ ನ್ಯಾಯದ ಸೇವೆ ನಿರಂತರವಾಗಿರಲಿ. ನಿಮಗೆ ಅಭಿನಂದನೆಗಳು ಸರ್, ಒಳ್ಳೆಯದಾಗಲಿ. ಖುಷಿ ಆಯಿತು. ನಮಸ್ಕಾರ. ಥ್ಯಾಂಕ್ ಯು. ಬಂಧುಗಳೇ, ಇದಾಗಿತ್ತು ಈ ವಿಶೇಷ ಕಾರ್ಯಕ್ರಮ. ನ್ಯಾಯ ಅನ್ನೋದು ನ್ಯಾಯಾಂಗ ವ್ಯವಸ್ಥೆಯ ಮೇಲ್ಗಡೆ ನಂಬಿಕೆ ಬರಬೇಕು ಅನ್ನುವಂಥ ನಿಟ್ಟಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಸಂದೇಶ ರವಾನೆ ಆಗಬೇಕಾಗಿತ್ತು. ಆ ನಿಟ್ಟಲ್ಲಿ ಯಾವುದೇ ಪ್ರಭಾವ, ಯಾವುದೇ ಅಧಿಕಾರ, ದರ್ಪ, ಮತ್ತೊಂದು ಯಾವುದು ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಂಗದ ಮೇಲೆ ಬೀಳೋದಿಲ್ಲ ಅನ್ನುವಂಥದ್ದಕ್ಕೆ ದೊಡ್ಡ ತೀರ್ಪು, ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ನಿದರ್ಶನವಾಗಿ ನಿಂತಿತ್ತು. ಆ ನಿಟ್ಟಲ್ಲಿ ನಮ್ಮ ಗಂಗಾಧರ ಶೆಟ್ಟರು, ಮಿತ್ತಳಿಕೆ ಗಂಗಾಧರ ಶೆಟ್ಟರು ಅಂತವರ ಸಾಕಾರದೊಂದಿಗೆ ಬಂದಿರುವಂಥ ತೀರ್ಪು ಭಾಳ ದೊಡ್ಡ ಸಂದೇಶ ರವಾನೆ ಆಗಿದೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಅವರು ನಮ್ಮ ಜೊತೆಗಾಗಿದ್ದರು. ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ವಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.